ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ನಾನು ದೇವ್ರ ಜೊತೆನಲ್ಲಿದ್ದೀನಿ, ಯೇಸು ನಮ್ಮ ಜೊತೆಯಲ್ಲಿದ್ದಾರೆ. ಬಾಯಲ್ಲಿ ಹೇಳೋದು ಸುಲಭ, ಎಲ್ಲರೂ ಹೇಳ್ತಾರೆ ದೇವರು ನಮ್ಮ ಜೊತೆಗಿದ್ದಾರೆ ಬ್ರದರ್, ನಾವು ದೇವ್ರ ಜೊತೆಗೆ ಇದ್ದೀವಿ. ನೀನು ದೇವ್ರ ಜೊತೆಗೆ ಇರೋದಾದರೆ ದೇವರಿದ್ದಾರೆ ಎಂಬ ಅವರ ಅಸ್ತಿತ್ವ, ಯು ಹ್ಯಾವ್ ಟು ಬಿಲೀವ್ ಹಿಸ್ ಎಕ್ಸಿಸ್ಟೆನ್ಸ್, ದಟ್ ಗಾಡ್ ಎಕ್ಸಿಸ್ಟ್. ದೇವರಿದ್ದಾರೆ ಎಂದು ನಂಬಬೇಕು, ಇಲ್ಲಾಂದರೆ ದೇವ್ರ ಜೊತೆಗೆ ಇರೋಕ್ಕಾಗಲ್ಲ. ನನ್ನನ್ನು ದೇವ್ರ ಜೊತೆಗೆ ಇರಿಸೋದು ಏನು ಗೊತ್ತಾ? ವಿಶ್ವಾಸ. ದೇವರಿದ್ದಾರೆ, ದೇವರು ಎಲ್ಲ ಕಡೆಗಳಲ್ಲೂ ಇದ್ದಾರೆ, ಆದರೆ ದೇವರ ಜೊತೆಯಲ್ಲಿ ನೀನಿದೆಯಾ ಪ್ರಶ್ನೆ. ದೇವರು ಎಲ್ಲ ಕಡೆಗೂ ಇದ್ದಾರೆ, ನೀನು ದೇವರ ಜೊತೆಯಲ್ಲಿ ಇದೆಯಾ? ನಿನ್ನನ್ನು ದೇವರ ಜೊತೆಯಲ್ಲಿ ಇರಿಸೋದು ಏನು ಕೇಳಿದರೆ ಬೈಬಲ್ ಅಲ್ಲ, ಜಪಸರ ಅಲ್ಲ, ಶಿಲುಬೆ ಅಲ್ಲ, ಅಥವಾ ಇನ್ಯಾವುದೋ ಅಲ್ಲ. ನಿನ್ನನ್ನು ದೇವರ ಜೊತೆಗೆ ಇರೋದು ದೇವರ ವಾಕ್ಯದಿಂದ ನಿನಗೆ ಲಭಿಸಿದ ಸತ್ಯ ವಿಶ್ವಾಸ ಮಾತ್ರನೇ ನಿನ್ನನ್ನು ದೇವರ ಜೊತೆಯಲ್ಲಿ ಇರಿಸೋದು. ಇರಲಿಕ್ಕೆ ಒಂದೇ ಕಾರಣ, ಯೇಸು ಸ್ವಾಮಿ ನಮ್ಮ ಜೊತೆಗೆ ಇರೋದೇ ಕಾರಣ, ಬೇರೆ ಏನು ಕಾರಣ ಅಲ್ಲ. ಇಲ್ಲಿ ನೀವೆಲ್ಲ ಇರೋದು ಕಾರಣ ಅಲ್ಲ, ಬೇರೆ ಏನು ಕಾರಣ ಅಲ್ಲ. ಒಂದೇ ಒಂದು ಕಾರಣ, ಯೇಸು ಸ್ವಾಮಿ ವಾಗ್ದಾನ ಮಾಡಿ ಹೇಳಿದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಸೊ ಆ ವಾಗ್ದಾನದ ಪ್ರಕಾರ ಅವರು ಈಗಲೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಹೇಗೆ ನಾವು ಅವರು ನಮ್ಮ ಜೊತೆಗಿದ್ದಾರೆ ಅಂತ ಕಂಡ್ಕೋಬೋದು ಅಂದರೆ ವಿಶ್ವಾಸದ ಮುಖಾಂತರ. ವಿಶ್ವಾಸದ ಮುಖಾಂತರ ಮಾತ್ರನೇ ದೇವರು, ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ನಮಗೆ ಕಂಡ್ಕೊಳ್ಳಿಕ್ಕಾಗುತ್ತೆ. ನಿಮಗೆ ಯಾರಿಗಾದರೂ ಕಂಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಈಗ ನಮಗೆ ಕಣ್ಣಿದೆ, ಕಣ್ಣಿದ್ದಾಗ ನಮಗೆ ಇಲ್ಲಿದ್ದವರೆಲ್ಲ ಕಾಣಿಸ್ತಾರೆ. ಕಿವಿ ಇದೆ, ಕಿವಿ ಕೇಳಿಸ್ತಾ ಇದ್ದರೆ ನಮಗೆಲ್ಲ ಶಬ್ದಗಳು ಕೇಳಿಸುತ್ತೆ. ಅದೇ ರೀತಿ ವಿಶ್ವಾಸ ಅನ್ನೋದು ನಮಗಿದ್ರೆ ದೇವರ ಶಬ್ದ ಕೇಳಿಸುತ್ತೆ, ದೇವರ ಸಾನ್ನಿಧ್ಯ ಕಾಣಿಸುತ್ತೆ. ಖಂಡಿತವಾಗಲೂ ದೇವರು ಸುಳ್ಳು ಹೇಳೋದಿಲ್ಲ. ಯಾಕೆ ಅಂದರೆ ಅವರಲ್ಲಿ ಸುಳ್ಳು ಎಂಬುದು ಇಲ್ಲ. ಗಾಡ್ ಈಸ್ ಟ್ರೂತ್, ದೆರ್ ಇಸ್ ನೋ ಲೈ ಇನ್ ಹಿಮ್. ಅವ್ರು ಹೇಳಿದ ಮಾತು ಸತ್ಯ. ಅವ್ರು ಏನು ಹೇಳ್ತಾರೋ ಅದೆಲ್ಲವೂ ಕೂಡ ಸತ್ಯ ಮತ್ತು ನಿಜವಾದ ಮಾತುಗಳು. ನಮ್ಮಲ್ಲಿ ಯಾರೊಬ್ಬರಿಂದನೂ ದೇವರು ದೂರ ಇಲ್ಲ ಅಂದಮೇಲೆ ದೇವರು ದೂರ ಇಲ್ಲ. ಹಾಗಾದರೆ ದೇವರು ಎಲ್ಲಿದ್ದಾರೆ? ನಮ್ಮ ಸಮೀಪದಲ್ಲೇ ಇದ್ದಾರೆ. ಯಾಕೆ ನಮಗೆ ದೇವ್ರನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ದೇವ್ರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ದೇವ್ರ ಆಲೋಚನೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳೋದಾದರೆ ಅದಕ್ಕೆ ಉತ್ತರ ಇಷ್ಟೇ: ವಿಶ್ವಾಸ ಇಲ್ಲ. ನಾವು ಏನಿವತ್ತು ವಿಶ್ವಾಸ ಇದೆ ಅಂತ ತಿಳ್ಕೊಂಡಿದ್ದೀವೋ ಅದು ವಿಶ್ವಾಸ ಅಲ್ಲ. ಇವತ್ತು ನಮಗೆ ನಮ್ಮ ಮನಸ್ಸಲ್ಲಿ ಅನಿಸ್ಬೋದು, ನನಗೆ ವಿಶ್ವಾಸ ಇದೆ, ಅದಕ್ಕೆ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ. ಚರ್ಚಿಗೆ ಹೋಗ್ಲಿಕ್ಕೆ ವಿಶ್ವಾಸ ಬೇಕಾಗಿಲ್ಲ. ಚರ್ಚಿಗೆ ನಾವು ಯಾವ ಧರ್ಮದಲ್ಲಿದ್ದೀವೋ ಆ ಧರ್ಮದವರು ಆ ಧರ್ಮದ ಆಚಾರ ವಿಚಾರಗಳನ್ನ ಮಾಡ್ತಾರೆ. ಚರ್ಚಿಗೆ ಹೋಗ್ಲಿಕ್ಕೆ ವಿಶ್ವಾಸ ಬೇಕಾಗಿಲ್ಲ, ಆದರೆ ದೇವರು ನನ್ನ ಜೊತೆಗಿದ್ದಾನಂತ ಗುರುತಿಸ್ಲಿಕ್ಕೆ ವಿಶ್ವಾಸ ಬೇಕು. ದೇವರು ಹೇಳೋದನ್ನು ಕೇಳಿಸ್ಕೊಳ್ಳಿಕ್ಕೆ ವಿಶ್ವಾಸ ಬೇಕು. ದೇವರು ಮಾತಾಡ್ತಾರೆ, ದೇವರಿಗೆ ಜೀವ ಇದೆ. ಆ ಜೀವಂತ ದೇವರ ಸ್ವರ ನಮಗೆ ಆಲಿಸಲಿಕ್ಕೆ ವಿಶ್ವಾಸ ಬೇಕು. ಅಬ್ರಹಾಮನ ಜೊತೆಗೆ ದೇವರು ಮಾತಾಡಿದರು. ಅಬ್ರಹಾಮನಿಗೆ ಹೇಗೆ ಗೊತ್ತಾಯಿತು ದೇವರೇ ಮಾತಾಡಿದ್ದಾರೆ ಅಂತ? ವಿಶ್ವಾಸದಿಂದ ಅಬ್ರಹಾಮನಿಗೆ ಗೊತ್ತಾಯಿತು ದೇವರು ಮಾತಾಡ್ತಾ ಇದ್ದಾರೆ ಅಂತ. ಅಬ್ರಹಾಮ ಎಲ್ಲವನ್ನ ಬಿಟ್ಟು ಹೊರಟ. ಯಾವ ನಂಬಿಕೆಯಲ್ಲಿ ಹೊರಟ? ದೇವರಿದ್ದಾರೆ ನನ್ನ ಜೊತೆಗೆ, ಆ ನಂಬಿಕೆಯಲ್ಲಿ ಹೊರಟ. ನಾವು ಚರ್ಚಿಗೆ ಹೋಗ್ತೀವಿ, ನಾವು ಪ್ರಾರ್ಥನೆ ಗ್ರೂಪಲ್ಲಿದ್ದೀವಿ, ಬೈಬಲ್ ಓದ್ತೀವಿ, ಅದ್ರ ವಿಶ್ವಾಸ ಇಲ್ಲ. ನಮ್ಮ ಮೈಂಡಲ್ಲಿ ನಾವು ಅಂದ್ಕೊಂಡಿದ್ದೀವಿ ನಮಗೆ ವಿಶ್ವಾಸ ಇದೆ ಅಂತ. ಆದರೆ ನಿಜವಾಗ್ಲೂ ವಿಶ್ವಾಸ ಇದ್ದರೆ ನಾವು ವಿಶ್ವಾಸಿಗಳು ಹೇಗೆ ಬದುಕಿದ್ರು ಅಂತ ಬೈಬಲಲ್ಲಿ ಇದೆಯಲ್ವಾ, ಆ ರೀತಿ ನಾವು ಬದುಕಲಿಕ್ಕಾಗತ್ತೆ, ಆ ರೀತಿ ನಾವು ಬದುಕ್ತೀವಿ. ಆದರೆ ನಾವು ಅಬ್ರಹಾಮನ ಬಗ್ಗೆ, ಮೋಶೆ ಬಗ್ಗೆ ಮತ್ತು ನಮ್ಮ ಅನೇಕ ವಿಶ್ವಾಸಿಗಳಾಗಿರ್ತಕ್ಕಂಥ ಪೂರ್ವಜರ ಬಗ್ಗೆ ಎಲ್ಲ ಬೈಬಲ್ನಲ್ಲಿ ಓದ್ತೀವಿ. ಆದರೆ ನಾವು ಅವರು ಜೀವಿಸಿದಾಗೆ ಜೀವಿಸ್ತಾ ಇಲ್ಲ. ಅವರ ಜೀವನದ ಉದ್ದೇಶ ಏನಾಗಿತ್ತು ಅದು ನಮ್ಮ ಜೀವನದ ಉದ್ದೇಶ ಆಗಿದೆ ಇವತ್ತು. ಯಾಕೆ ಆಗಿಲ್ಲ ಅಂದರೆ ವಿಶ್ವಾಸ ಇಲ್ಲ. ವಿಶ್ವಾಸ ಅಂತಕ್ಕಂಥದ್ದು ಪ್ರೀತಿಯ ಸಹೋದರ ಸಹೋದರಿಯರೇ ತುಂಬ ಅಮೂಲ್ಯವಾದದ್ದು. ಅದರಿಂದ ನಾವು ನಂಬೋಣ, ಇವತ್ತು ದೇವರು ನನ್ನ ಜೊತೆನಲ್ಲಿದ್ದಾರೆ. ಎಲ್ಲಿದ್ದಾರೆ?
ನನ್ನ ಜೊತೆ ದೇವರಿದ್ದಾರೆ. ಯಾವಾಗಿದ್ದಾರೆ? ಯಾವಾಗಲೂ ಇರ್ತಾರೆ. ಈಗ ಇನ್ನೂ ಹೆಚ್ಚಾಗಿ ಅವ್ರು ಇದ್ದಾರೆ. ಯಾಕೆ ಅಂದರೆ ಅವರೇ ಹೇಳಿದ್ದಾರೆ, 2 ಅಥವಾ 3 ನನ್ನ ಹೆಸರಿನಲ್ಲಿ ಎಲ್ಲಿ ಒಟ್ಟಾಗಿ ಸೇರ್ತಿರೋ ಅಲ್ಲಿ ನಾನಿರ್ತೀನಿ ಅಂತ. ಅವ್ರು ಇಲ್ಲಿದ್ದಾರೆ. ಯೇಸು ಇಲ್ಲಿದ್ದಾರೆ. ನೋಡ್ಲಿಕ್ಕಾಗುತ್ತೆ ಕೇಳಿದರೆ ಖಂಡಿತವಾಗ್ಲೂ ನನಗಂತೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾನು ನಂಬ್ತೀನಿ ಯೇಸು ಇದ್ದಾರೆ. ನಂಬಿಕೆಯಿಂದ ನನಗೆ ನೋಡ್ಲಿಕ್ಕೆ ಆಗ್ತಾ ಇದೆ. ಐ ಕ್ಯಾನ್ ಸಿ ಜೀಸಸ್ ಇಸ್ ಹಿಯರ್ ಥ್ರೂ ಫೇತ್. ವಿಶ್ವಾಸದ ಮುಖಾಂತರ ನನಗೆ ನೋಡ್ಲಿಕ್ಕೆ ಆಗ್ತಾ ಇದೆ. ಯೇಸು ಮಾತಾಡೋದು ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇದೆ, ವಿಶ್ವಾಸದ ಮುಖಾಂತರ. ಈ ಕಿವಿಯಿಂದ ಅಲ್ಲ, ಈ ಕಿವಿಯಿಂದ ಈ ಲೋಕದ ಶಬ್ದ ಮಾತ್ರ ಕೇಳಿಸ್ಕೊಳ್ತಾ ಇದೆ. ಈ ಮೈಕಲ್ಲಿ ಏನು ಶಬ್ದ ಬರುತ್ತೆ, ಅಲ್ಲಿ ಹೊರಗಡೆ ಮೈಕಲ್ಲಿ ಏನು ಶಬ್ದ ಬರುತ್ತೆ, ಇವೆಲ್ಲ ನಮಗೆ ಕೇಳಿಸ್ಕೋಬಹುದು. ವಾಹನದ ಶಬ್ದ, ಮನುಷ್ಯರು ಮಾತಾಡುವಂಥ ಶಬ್ದಗಳು, ಇದೆಲ್ಲ ಈ ಕಿವಿಯಿಂದ ಕೇಳಿಸ್ಕೋಬಹುದು. ಆದರೆ ದೇವರು ಮಾತಾಡ್ತಾರ? ಖಂಡಿತ ಮಾತಾಡ್ತಾರೆ. ಈಗ ಇಲ್ಲಿ ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ ಅಂದರೆ ಥ್ರೂ ಹಿಸ್ ವರ್ಡ್. ಅವರ ವಚನಗಳ ಮುಖಾಂತರ ಅವರು ಮಾತಾಡ್ತಾರೆ. ಅವರ ವಾಕ್ಯಗಳ ಮುಖಾಂತರ ಅವರು ಮಾತಾಡ್ತಾರೆ. ವಾಕ್ಯ ಸಾರಲ್ಪಡುವಾಗ ಅದರ ಮುಖಾಂತರ ನಮ್ಮ ಒಳಗಡೆ, ಒಬ್ಬ ವಿಶ್ವಾಸಿಯ ಒಳಗಡೆ ದೈವ ಸ್ವರ ಕೇಳಲ್ಪಡ್ತದೆ. ದೇವರು ಮಾತನಾಡ್ತಕ್ಕಂಥವರ ಮಾತುಗಳು, ಅವರ ಆಲೋಚನೆಗಳು ಒಳಗಡೆ ಕೇಳಿಸ್ಕೊಳ್ಲಿಕ್ಕಾಗ್ತದೆ. ಅದು ಕೇಳಿಸ್ಕೊಳ್ಳುವಾಗಲೇ ನಾವು ಅವ್ರನ್ನ ಫಾಲೋ ಮಾಡ್ಲಿಕ್ಕೆ ಆಗೋದು. ನಾವು ಧ್ಯಾನ ಕೂಟಗಳಿಗೆ, ಪ್ರಾರ್ಥನೆಗಳಿಗೆ, ಚರ್ಚಿಗೆ ಹೋಗ್ತೀವಿ. ವಾಪಸ್ ಬಂದಮೇಲೆ ಯಾಕೆ ಜೀಸಸ್ನ ಫಾಲೋ ಮಾಡ್ತಾ ಇಲ್ಲ? ಯಾಕೆ ಯೇಸು ಹಿಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ವಿಶ್ವಾಸ ಇಲ್ಲ. ನಮಗಲ್ಲಿ ಹೋಗ್ತಿದ್ದೀವಿ ಕರೆಕ್ಟ್, ಆದರೆ ಅವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತದೆ ಮತ್ತು ನನ್ನನ್ನು ಹಿಂಬಾಲಿಸ್ತದೆ. ಮೈ ಶೀಪ್ ಹಿಯರ್ ಮೈ ವಾಯ್ಸ್ ಆ್ಯಂಡ್ ಫಾಲೋ ಮೀ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತದೆ, ಅವುಗಳು ನನ್ನನ್ನು ಹಿಂಬಾಲಿಸ್ತದೆ. ಐ ವಿಲ್ ಗಿವ್ ಇಟರ್ನಲ್ ಲೈಫ್ ಟು ದೆಮ್. ನಾನು ಅವುಗಳಿಗೆ ನಿತ್ಯ ಜೀವ ಕೊಡ್ತೀನಿ. ಖಂಡಿತವಾಗ್ಲೂ ಯೇಸುವಿನ ಕುರಿ ನೀನಾಗಿದ್ದರೆ, ನಾನಾಗಿದ್ದರೆ, ಖಂಡಿತವಾಗ್ಲೂ ಆ ಕುರುಬನಾದ ಯೇಸು ಮಾತನಾಡುವ ಸ್ವರ ಕುರಿಗೆ ಕೇಳಿಸುತ್ತೆ. ಕೇಳಿಸ್ಕೊಂಡ ಕುರಿ ಏನು ಮಾಡುತ್ತೆ? ಕುರಿ ಎಲ್ಲೋ ಹೋಗೋದಿಲ್ಲ, ಕುರುಬನ ಹಿಂದೆ ಹೋಗುತ್ತೆ. ಆ ಕುರುಬ, ಒಳ್ಳೆ ಕುರುಬ ಯೇಸು, ನಮ್ಮ ಒಳ್ಳೆ ಕುರುಬ ಯೇಸು ಹಿಂದೆ ನಮಗೆ ಹೋಗ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಅಂದರೆ ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ದವನಿಗೆ ಸ್ವರ ಕೇಳಿಸುತ್ತೆ. ಸ್ವರ ಕೇಳಿಸುವವನು ಯಾರ್ಯಾರ್ದೋ ಹಿಂದೆ ಹೋಗೋದಿಲ್ಲ, ಯಾವುದ್ರದ್ದು ಹಿಂದೆ ಹೋಗೋದಿಲ್ಲ, ಕುರುಬನ ಹಿಂದೆನೇ ಹೋಗ್ತಾನೆ, ಕುರುಬನ ಹಿಂದೆನೇ ಹೋಗ್ತಾಳೆ. ಕುರುಬ ಯೇಸು ಆಗಿದ್ದಾರೆ, ನಮ್ಮ ಆತ್ಮದ ಕುರುಬ ಯೇಸು ಆಗಿದ್ದಾರೆ. ಯೇಸುವಿನ ಹಿಂದೆ ಹೋದರೆ ನಮಗೆ ಏನು ಸಿಗುತ್ತೆ ಕೇಳಿದರೆ ನಿತ್ಯ ಜೀವ ಸಿಗುತ್ತೆ, ಇಟರ್ನಲ್ ಲೈಫ್ ಸಿಗುತ್ತೆ, ನಿತ್ಯ ಜೀವದ ಅನುಭವ ಸಿಗುತ್ತೆ. ಆದರೆ ಇವತ್ತು ಎಷ್ಟು ಜನ ಕ್ರೈಸ್ತರಿಗೆ, ಚರ್ಚಿಗೆ ಹೋಗ್ತಾ ಇದ್ದೀರಲ್ವ ಎಲ್ಲರೂ, ಬೈಬಲ್ ಓದ್ತೀರಿ, ಪ್ರೇಯರ್ ಗ್ರೂಪಲ್ಲೆಲ್ಲ ಇದ್ದೀರಿ, ಎಷ್ಟು ಜನಕ್ಕೆ ನಿತ್ಯತೆಯ ಅನುಭವ ಸಿಗ್ತಾ ಇದೆ ಈ ಭೂಮಿಯಲ್ಲಿ? ನಿತ್ಯ ಜೀವದ ಅನುಭವ ಎಷ್ಟು ಜನಕ್ಕೆ ಸಿಗ್ತಾ ಇದೆ? ಸಿಗ್ತಾ ಇಲ್ಲ ಅಂದರೆ ಇಷ್ಟೇ ತಿಳ್ಕೊಳ್ಳಿ, ವಿಶ್ವಾಸ ಇಲ್ಲ, ಬೇರೆ ಏನೂ ಅಲ್ಲ. ವಿಶ್ವಾಸ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡಬೇಕು? ವಿಶ್ವಾಸವನ್ನು ಪಡ್ಕೋಬೇಕು. ವಿಶ್ವಾಸವನ್ನು ಪಡ್ಕೋಬೇಕು. ವಿಶ್ವಾಸ ಪಡ್ಕೊಳ್ಳಿಕ್ಕೆ ಎಲ್ಲಿಗೆ ಹೋಗಬೇಕು? ವಿಶ್ವಾಸ ಪಡ್ಕೊಳ್ಳಿಕ್ಕೆ ವಾಕ್ಯದ ಹತ್ರ ಬರಬೇಕು. ಜೀಸಸ್ ಕ್ರೈಸ್ಟ್ ಈಸ್ ದ ಆಥರ್ ಆಫ್ ಫೇತ್. ನಮ್ಮ ವಿಶ್ವಾಸದ ಮೂಲ ಯಾರು? ಹಿಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಅಲ್ಲಿಂದ ಪ್ರಾರಂಭ ಮಾಡೋಣ. ಹೀಬ್ರೂಸ್ 12:2. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪೂರ್ತೀಕರಿಸುವ, ಅದನ್ನು ಪರಿಪೂರ್ಣಗೊಳಿಸುವ ಯೇಸುವನ್ನು ಗುರಿಯಾಗಿಟ್ಟು ಓಡೋಣ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸವನ್ನು ಹುಟ್ಟಿಸೋದು ಮನುಷ್ಯ ಅಲ್ಲ. ವಿಶ್ವಾಸವನ್ನು ಹುಟ್ಟಿಸೋದು ಈ ಲೋಕದ ಯಾವುದೇ ಅದ್ಭುತ ಕಾರ್ಯಗಳಲ್ಲ. ವಿಶ್ವಾಸವನ್ನು ಹುಟ್ಟಿಸುವುದು ಯೇಸು ಆಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಈಸ್ ದ ಆಥರ್ ಸೋರ್ಸ್ ಆಫ್ ಆರ್ ಫೇತ್. ಒಬ್ಬ ಮನುಷ್ಯನಲ್ಲಿ ವಿಶ್ವಾಸವನ್ನು ಹುಟ್ಟಿಸೋದು ಮನುಷ್ಯ ಅಲ್ಲ, ಯೇಸು. ಅದಕ್ಕೆ ಮನುಷ್ಯರು ಹಿಂದೆ ಹೋದರೆ ವಿಶ್ವಾಸ ಕಳ್ಕೊಳ್ತೀವಿ. ನಿಮಗೆ ಅನುಭವ ಆಗಿರ್ಬೋದು, ಕೆಲವು ಕ್ರೈಸ್ತರ ಹಿಂದೆ ನೀವು ಹೋಗಿ ವಿಶ್ವಾಸ ಇರೋದನ್ನು ಕಳ್ಕೊಳ್ತೀರಿ, ಅಥವಾ ಮೂಢನಂಬಿಕೆಯಿಂದ ತುಂಬಿಕೊಳ್ತೀರಿ, ಅವಿಶ್ವಾಸ ತುಂಬಿಕೊಳ್ಳುತ್ತೆ. ಆದರೆ ಯೇಸು ಹತ್ರ ಬಂದರೆ ವಿಶ್ವಾಸ ಬರುತ್ತೆ. ಹಿ ಈಸ್ ದ ಆಥರ್ ಆಫ್ ಫೇತ್. ಹಾಗಾದರೆ ಯೇಸು ಹತ್ರ ಬರೋದು ಹೇಗೆ ಅಂದರೆ ಥ್ರೂ ಹಿಸ್ ವರ್ಡ್, ವಾಕ್ಯದ ಮುಖಾಂತರ. ವಾಕ್ಯವನ್ನು ಆಲಿಸುವುದರ ಮುಖಾಂತರ ನಾವು ಯಾರ ಸಮೀಪಕ್ಕೆ ಬರ್ತೀವಿ ಅಂದರೆ ಯೇಸುವಿನ ಹತ್ರ ಬರ್ತೀವಿ. ಅರ್ಥ ಆಗ್ತಿದೆಯಾ? ವಾಕ್ಯ ಆಲಿಸ್ತಾ ನಾವು ಯಾರ ಸಮೀಪಕ್ಕೆ ಬರ್ತೀವಿ? ಯೇಸುವಿನ ಹತ್ರ ಬರ್ತೀವಿ. ಯೇಸುವಿನ ಹತ್ರ ಬಂದಾಗ ಏನು ಸಿಗುತ್ತೆ ಕೇಳಿದರೆ ವಿಶ್ವಾಸ ಸಿಗುತ್ತೆ. ಹಿ ಈಸ್ ದ ಆಥರ್ ಆಫ್ ಫೇತ್. ವಿಶ್ವಾಸದ ಮೂಲ ಅವರಾಗಿದ್ದಾರೆ.
ವಿಶ್ವಾಸವನ್ನು ಹುಟ್ಟಿಸುವವರವರಾಗಿದ್ದಾರೆ. ವಿಶ್ವಾಸವನ್ನು ಹುಟ್ಟಿಸುವ ಯೇಸುವಿನ ಬಳಿಗೆ ಬರಬೇಕಾದ್ರೆ ದಾರಿ ಒಂದೇ, ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಅಥವಾ ಶುಭ ಸಂದೇಶ. ದೇವರ ವಾಕ್ಯ ಅಥವಾ ಶುಭ ಸಂದೇಶ ಆಲಿಸುವುದರ ಮುಖಾಂತರ ನಾವು ಯೇಸುವಿನ ಹತ್ರ ಬರ್ತೀವಿ. ಅದನ್ನೇ ರೋಮ 10:17 ಪೌಲರು ಹೇಳ್ತಾರೆ, ಇಂತಿರಲು ಶುಭ ಸಂದೇಶವನ್ನು ಅಥವಾ ದೇವರ ವಾಕ್ಯವನ್ನು, ದೈವ ವಾಕ್ಯವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಯಾವುದರಿಂದ ವಿಶ್ವಾಸ ಮೂಡುತ್ತದೆ? ಮೊಬೈಲ್ ಫೋನ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ನೋಡೋದ್ರಿಂದ ವಿಶ್ವಾಸ ಬರೋದಿಲ್ಲ. ವಿಶ್ವಾಸ ಹೋಗುತ್ತೆ, ಮೂಢನಂಬಿಕೆ ಬರುತ್ತೆ, ಭಯ ಬರುತ್ತೆ. ಆದರೆ ಯಾವಾಗ ನೀವು ದೇವರ ವಾಕ್ಯ ಓದ್ತಿರೋ, ದೇವರ ವಾಕ್ಯ ಧ್ಯಾನಿಸ್ತಿರೋ, ದೇವರ ವಾಕ್ಯ ಕೇಳಿಸ್ಕೊಳ್ತಿರೋ, ಯು ಆರ್ ಕಮಿಂಗ್ ಟು ಜೀಸಸ್. ನೀವು ಯೇಸುವಿನ ಹತ್ರ ಬರ್ತೀರಿ. ನೆನ್ಪಿಟ್ಕೊಳ್ಳಿ, ಯಾಕೆ ಪಿಶಾಚಿ ದೇವರ ವಾಕ್ಯದ ಹತ್ರ ಬರಲಿಕ್ಕೆ ಬಿಡೋದಿಲ್ಲ ಮನುಷ್ಯನಿಗೆ ಅಂದರೆ, ಪಿಶಾಚಿಗೆ ಚೆನ್ನಾಗಿ ಗೊತ್ತು, ದೇವರ ವಾಕ್ಯದ ಹತ್ರ ಹೋದರೆ ಇವರು ಯೇಸು ಹತ್ರ ಹೋಗ್ತಾರೆ. ಯೇಸು ಹತ್ರ ಹೋದರೆ ಇವ್ರಿಗೆ ವಿಶ್ವಾಸ ಬರುತ್ತೆ. ಇವ್ರ ಒಳಗಡೆ ವಿಶ್ವಾಸ ಬಂದರೆ ನನ್ನ ಕೆಲಸ ಯಾವುದು ನಡೆಯೋದಿಲ್ಲ, ಇವರ ಕುಟುಂಬದಲ್ಲಿ ನನ್ನ ಕೆಲಸ ನಡೆಯೋದಿಲ್ಲ, ಇವರ ಜೀವನದಲ್ಲಿ ನನ್ನ ಕೆಲಸ ನಡೆಯೋದಿಲ್ಲ. ಯಾಕೆ ಅಂದರೆ ಇವರು ವಿಶ್ವಾಸದಲ್ಲಿ ಸ್ಟ್ರಾಂಗ್ ಆಗಿದ್ದು ನನ್ನನ್ನು ಓಡಿಸ್ತಾರೆ, ನನ್ನ ಓಡಿಸ್ತಾರೆ. ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳು ಸೈತಾನನ ಅಧೀನದಲ್ಲಿ ಇದೆ. ಎಷ್ಟೋ ಕ್ರೈಸ್ತ ಕುಟುಂಬಗಳು. ಹೇಗೆ ಹೇಳ್ತೀರಾ ಬ್ರದರ್ ಸೈತಾನನ ಅಧೀನದಲ್ಲಿ ಇದೆ ಅಂತ ನೀವು ಕೇಳೋದಾದರೆ ಅದಕ್ಕೆ ಉತ್ತರ, ಯಾವ ಕುಟುಂಬದಲ್ಲಿ ಸಮಾಧಾನ ಇಲ್ವೋ ಸೈತಾನನ ಅಧೀನದಲ್ಲಿದೆ. ಯಾಕೆಂದರೆ ಯೇಸುವಿನ ಅಧೀನದಲ್ಲಿರುವ ಕುಟುಂಬ ಸಮಾಧಾನಕರವಾದ ಕುಟುಂಬವಾಗಿರ್ತದೆ. ವಾಕ್ಯ ಹೇಳ್ತದೆ, ಅವರು ಸಮಾಧಾನದ ಪ್ರಭು. ಹಿ ಈಸ್ ದ ಪ್ರಿನ್ಸ್ ಆಫ್ ಪೀಸ್. ಸಮಾಧಾನದ ಪ್ರಭು. ಪ್ರಭು ನಮಗೆ ಕುರಿಗಾಹಿ ಆಗಿರ್ತಾರೆ ಆ ಕುಟುಂಬಕ್ಕೆ. ಆಗ ಕುಟುಂಬದಲ್ಲಿ ಏನಿರ್ತದೆ? ಸಮಾಧಾನ ಇರ್ತದೆ, ಶಾಂತಿ ಇರ್ತದೆ. ನಿಮ್ಮ ಕುಟುಂಬದಲ್ಲಿ ಇವತ್ತು ಶಾಂತಿ ಇಲ್ಲ ಅಂದರೆ ಇಷ್ಟೇ ತಿಳ್ಕೊಳ್ಳಿ, ಸೈತಾನನ ಕಂಟ್ರೋಲಲ್ಲಿ ನಿಮ್ಮ ಕುಟುಂಬ ಇದೆ. ಒಂದು ಕುಟುಂಬದಲ್ಲಿ ಕುಡುಕುತನ ಇದೆಯಾ? ಕುಡುಕುತನ ಇದೆಯಾ? ವ್ಯಭಿಚಾರ ಇದೆಯಾ? ವಿಗ್ರಹಾರಾಧನೆ ಇದೆಯಾ? ಮಾಟ ಮಂತ್ರ ಇದೆಯಾ? ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದೆ ಇರ್ತಕ್ಕಂಥ ಹೊಟ್ಟೆ ಕಿಚ್ಚಿದೆಯಾ? ಹಾಗಾದರೆ ನಿಮ್ಮ ಕುಟುಂಬ ಸೈತಾನನ ನಿಯಂತ್ರಣದಲ್ಲಿ ಇದೆ. ನೀವು ಹುಟ್ಟು ಕ್ರೈಸ್ತರಾದರೂ ಅಷ್ಟೇ, ಹುಟ್ಟಿದ ಮೇಲೆ ಕ್ರೈಸ್ತರಾದರೂ ಅಷ್ಟೇ, ಚರ್ಚಿಗೆ ಹೋಗೋ ಕ್ರೈಸ್ತರಾದರೂ ಅಷ್ಟೇ, ಮನೇಲೇ ದೇವ್ರನ್ನ ಪೂಜೆ ಮಾಡೋದು ಕ್ರೈಸ್ತರಾದರೂ ಅಷ್ಟೇ, ಬೈಬಲ್ ಓದೋ ಕ್ರೈಸ್ತರಾದರೂ ಅಷ್ಟೇ, ಬೈಬಲ್ ಮೂಲೆಗೆ ಬಿಸಾಡಿರುವ ಕ್ರೈಸ್ತರಾದರೂ ಅಷ್ಟೇ, ಯಾವ ಕ್ರೈಸ್ತರು ನೋ ಮ್ಯಾಟರ್. ಈಗ ಹೇಳಿದಂಥ ಕೆಲವೊಂದು ಸಂಗತಿಗಳು ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಇದ್ದರೆ ಸೈತಾನನ ಸ್ವಾಧೀನದಲ್ಲಿ ನೀನಿದೆಯಾ ಅಥವಾ ನಿನ್ನ ಕುಟುಂಬ ಇದೆ ಅಂತಲೇ ಅರ್ಥ. ಕಾರಣ ಏನು? ಯಾಕೆ ಆ ಥರ? ಕಾರಣ ಏನು ಅಂದರೆ ವಿಶ್ವಾಸ ಇಲ್ಲ, ಮೂಢನಂಬಿಕೆಗಳು ತುಂಬಿಕೊಂಡಿದೆ. ಸುಮ್ಮನೆ ಯೇಸು ಸ್ವಾಮಿಯ ಫೋಟೋ ಅಂತ ಹೇಳಿಬಿಟ್ಟು ಎಲ್ಲೋ ಯೇಸು ಸ್ವಾಮಿನ ನೋಡಿ ಫೋಟೋ ತೆಗೆದಿರೋರ ಥರ ಒಂದು ಫೋಟೋ ಹಾಕ್ಕೊಂಡು ಒಂದು ಶಿಲುಬೆ ಹಾಕ್ಕೊಂಡಿದ್ರೆ ಅಲ್ಲಿ ವಿಶ್ವಾಸ ಇದೆ ಅಂತ ಅಲ್ಲ. ವಿಶ್ವಾಸ ಇದೆ ಅಂತ ಅಲ್ಲ. ನಿಜವಾಗಲೂ ನಮ್ಮೊಳಗಡೆ ವಿಶ್ವಾಸ ಇದ್ದರೆ ನಮ್ಮ ಮನೆಯಲ್ಲಿ ದೇವರನ್ನ ಗುರುತಿಸ್ಲಿಕ್ಕಾಗತ್ತೆ, ನಮ್ಮ ಜೊತೆಯಲ್ಲಿ ದೇವರನ್ನ ಗುರುತಿಸ್ಲಿಕ್ಕಾಗತ್ತೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ವಚನ ಹೇಳುತ್ತೆ, Hebrews chapter 11 verse 6. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. No one can please God without faith. ವಿಶ್ವಾಸ ಇಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಅಥವಾ ದೇವರನ್ನ ಮೆಚ್ಚಿಸಲು ಯಾರಿಗೂ ಆಗೋದಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರ ಅಸ್ತಿತ್ವವನ್ನು, ನೀವು ದೇವರ ಹತ್ರ ಇದ್ದೀರಾ, ದೇವರ ಜೊತೆಗಿದ್ದೀರಾ, ಹಾಗಾದ್ರೆ ಮೊದಲು ದೇವರು ಇದ್ದಾರೆ ಅಂತ ನಂಬಬೇಕು. ಸುಮ್ಮನೆ ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ನಾನು ದೇವ್ರ ಜೊತೆನಲ್ಲಿದ್ದೀನಿ, ಯೇಸು ನಮ್ಮ ಜೊತೆಯಲ್ಲಿ ಇದ್ದಾರೆ. ಬಾಯಲ್ಲಿ ಹೇಳೋದು ಸುಲಭ, ಎಲ್ಲರೂ ಹೇಳ್ತಾರೆ ದೇವರು ನಮ್ಮ ಜೊತೆಗಿದ್ದಾರೆ ಬ್ರದರ್, ನಾವು ದೇವ್ರ ಜೊತೆಗಿದ್ದೀವಿ. ನೀನು ದೇವ್ರ ಜೊತೆಗಿರೋದಾದರೆ ದೇವರಿದ್ದಾರೆ ಎಂಬ ಅವರ ಅಸ್ತಿತ್ವ, ಯು ಹ್ಯಾವ್ ಟು ಬಿಲೀವ್ ಹಿಸ್ ಎಕ್ಸಿಸ್ಟೆನ್ಸ್, ದಟ್ ಗಾಡ್ ಎಕ್ಸಿಸ್ಟ್. ದೇವರಿದ್ದಾರೆ ಎಂದು ನಂಬಬೇಕು. ಇಲ್ಲಾಂದರೆ ದೇವ್ರ ಜೊತೆಗೆ ಇರೋಕ್ಕಾಗಲ್ಲ. ನನ್ನನ್ನು ದೇವ್ರ ಜೊತೆಗೆ ಇರಿಸೋದು ಏನು ಗೊತ್ತಾ? ವಿಶ್ವಾಸ. ದೇವರಿದ್ದಾರೆ, ದೇವರು ಎಲ್ಲ ಕಡೆಗಳಲ್ಲೂ ಇದ್ದಾರೆ.
ಆದರೆ ದೇವರ ಜೊತೆಯಲ್ಲಿ ನೀನಿದೆಯಾ ಪ್ರಶ್ನೆ. ದೇವರು ಎಲ್ಲ ಕಡೆಗೂ ಇದ್ದಾರೆ, ನೀನು ದೇವರ ಜೊತೆಯಲ್ಲಿ ಇದೆಯಾ? ನಿನ್ನನ್ನು ದೇವರ ಜೊತೆಯಲ್ಲಿ ಇರಿಸೋದು ಏನು ಕೇಳಿದರೆ ಬೈಬಲ್ ಅಲ್ಲ, ಜಪಸರ ಅಲ್ಲ, ಶಿಲುಬೆ ಅಲ್ಲ, ಅಥವಾ ಇನ್ಯಾವುದೋ ಅಲ್ಲ. ನಿನ್ನನ್ನು ದೇವರ ಜೊತೆಗೆ ಇರೋದು ದೇವರ ವಾಕ್ಯದಿಂದ ನಿನಗೆ ಲಭಿಸಿದ ಸತ್ಯ ವಿಶ್ವಾಸ ಮಾತ್ರನೇ ನಿನ್ನನ್ನು ದೇವರ ಜೊತೆಯಲ್ಲಿ ಇರಿಸೋದು. ಅದಿದೆಯಾ? ವಾಕ್ಯದಿಂದ ಬಂದ ವಿಶ್ವಾಸ ನಿಮ್ಮ ಒಳಗಡೆ ಇದ್ದರೆ ಅದು ನಿಮ್ಮನ್ನು ಯಾವಾಗಲೂ ದೇವರ ಜೊತೆ ಇರಿಸುತ್ತೆ. ಇದು ನನ್ನ ಮಾತಲ್ಲ, ನಾನು ಹೇಳ್ತಾ ಇರೋದಲ್ಲ, ವಾಕ್ಯ ಹೇಳ್ತಾ ಇರ್ತಕ್ಕಂಥದ್ದು. ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯ, ಎಫಿಷಿಯನ್ಸ್ 3:17. ಎಫೆಸರಿಗೆ ಬರೆದ ಪತ್ರಿಕೆ ಸಂತ ಪೌಲರು ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ? ನಿಮ್ಮ ವಿಶ್ವಾಸದ ಫಲವಾಗಿ ಯೇಸು ಕ್ರಿಸ್ತರು ನಿಮ್ಮ ಹೃದಯಗಳಲ್ಲಿ ಸದಾ ವಾಸ ಮಾಡಲಿ. ಅದೊಂದು ಪ್ರಾರ್ಥನೆ, ಪೌಲರು ಮಾಡುವಂಥದ್ದು ಪ್ರಾರ್ಥನೆ. ಪ್ರಾರ್ಥನೆಗೆ ಒಂದು ಅರ್ಥ ಇದೆ. ಅರ್ಥ ಏನು? ನಿನ್ನ ವಿಶ್ವಾಸದ ಫಲ ಏನು? ವಾಟ್ ಈಸ್ ದ ಫ್ರೂಟ್ ಆಫ್ ಯುವರ್ ಫೇತ್? The fruit of your faith is the presence of Jesus with you. Hallelujah. ನಿನಗೆ ವಿಶ್ವಾಸ ಇದೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ಯೇಸು ನಿನ್ನ ಜೊತೆಗಿದ್ದಾರೆ ಅಂತ. ನಿನ್ನ ಹೃದಯದಲ್ಲಿದ್ದಾರೆ, ನಿನ್ನ ಜೊತೆಗೆ ಅಂದರೆ ಎಲ್ಲೋ ದೂರದಲ್ಲಿ ಅಲ್ಲ, ನಿನ್ನ ಹೃದಯದಲ್ಲಿ ನಿನ್ನ ಜೊತೆಯಲ್ಲಿದ್ದಾರೆ. ಇನ್ ಯುವರ್ ಹಾರ್ಟ್ ಹಿ ಈಸ್ ವಿತ್ ಯು. ಹೌ? ಹೇಗೆ? ನಿನ್ನ ವಿಶ್ವಾಸದ ಫಲ. ಅಷ್ಟು ಶಕ್ತಿ ಇದೆ ವಿಶ್ವಾಸಕ್ಕೆ. ವಿಶ್ವಾಸ ಅಂದರೆ ಏನು ಕ್ಯಾಂಡ್ ಅಂಟಿಸಿ ಕೈ ಮುಗಿಯೋದಲ್ಲ ವಿಶ್ವಾಸ. ಅದು ಎಲ್ಲ ಜನರಲ್ಲೂ ಇದೆ. ಅದು ಅನ್ಯ ಧರ್ಮೀಯರಲ್ಲೂ ಆ ವಿಶ್ವಾಸ ಇದೆ. ಅವ್ರು ಕೈ ಮುಗಿತಾರೆ, ಕ್ಯಾಂಡ್ ಅಂಟಿಸ್ತಾರೆ, ಏನೋ ಹೂ ಬಿಡ್ತಾರೆ, ಪೂಜೆ ಮಾಡ್ತಾರೆ, ಅವ್ರು ಏನೋ ಮಂತ್ರ ಹೇಳ್ತಾರೆ. ಅದೇ ರೀತಿ ನಾವು ಕೈ ಮುಗಿತೀವಿ, ಕ್ಯಾಂಡ್ ಅಂಟಿಸ್ತೀವಿ, ಹೂ ಬಿಡ್ತೀವಿ, ಮಂತ್ರ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ವಿಶ್ವಾಸ ಅಂತ ಹೇಳ್ತೀವಿ ಅದನ್ನು. ಅದು ವಿಶ್ವಾಸ ಅಲ್ಲ, ಅದೊಂದು ರೀತಿ ಲೋಕದ ವಿಶ್ವಾಸ, ಮೂಢನಂಬಿಕೆ. ನಿಜವಾದ ವಿಶ್ವಾಸದ ಫಲ ಏನು ಕೇಳಿದರೆ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯುವರ್ ಹಾರ್ಟ್. ಇಫ್ ಯು ಆರ್ ಎ ಟ್ರೂ ಬಿಲೀವರ್, ಇಫ್ ನೀನೊಬ್ಬ ನಿಜವಾದ ವಿಶ್ವಾಸಿ ಆದರೆ ಅದು ಹೇಗೆ ಗೊತ್ತಾಗುತ್ತೆ? ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯುವರ್ ಹಾರ್ಟ್. ನೀನೊಬ್ಬ ನಿಜವಾದ ವಿಶ್ವಾಸಿ ಆದರೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಮೈ ಜುಮ್ ಅನ್ನೋದು ಅಲ್ಲ ಗೊತ್ತಾಗೋದು, ಅಥವಾ ಮೈ ಬೆಚ್ಚಗಾಗೋದಲ್ಲ ಗೊತ್ತಾಗೋದು, ಅಥವಾ ಇನ್ಯಾವುದೋ ದರ್ಶನ ಕಾಣೋದಲ್ಲ. ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ಸಾನ್ನಿಧ್ಯ ನಿನಗೆ ಮನವರಿಕೆ ಆಗ್ತದೆ. ಯು ವಿಲ್ ಹ್ಯಾವ್ ದ ಕನ್ವಿಕ್ಷನ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್ ಇಫ್ ಯು ಹ್ಯಾವ್ ಫೇತ್. ನಿನಗೆ ವಿಶ್ವಾಸ ಇದ್ದರೆ ನಿನಗೆ ಮನವರಿಕೆ ಉಂಟಾಗ್ತದೆ. ಮನವರಿಕೆ ಅಂದರೆ ಒಂದು ಗ್ಯಾರಂಟಿ, ಒಂದು ಕಾನ್ಫಿಡೆನ್ಸ್. 100% ಅಂತ ಕೆಲವು ಟೈಮ್ ನಾವು ಹೇಳ್ತೀವಲ್ವಾ, ಅವ್ರು ಆ ಥರ ಮಾಡೋದೇ ಇಲ್ಲ ಅಂತ ಹೇಳ್ತೀವಲ್ವಾ, ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತೀವಲ್ವಾ, ಗ್ಯಾರಂಟಿ ಹೇಳ್ತೀವಲ್ವಾ. ಆ ಒಂದು ಗ್ಯಾರಂಟಿ ನಿಮ್ಮ ಒಳಗಡೆ ಇರುತ್ತೆ. ಏನು ಗ್ಯಾರಂಟಿ? ಯೇಸು ನನ್ನಲ್ಲಿ, ಕ್ರೈಸ್ಟ್ ಇನ್ ಮೀ, ಕ್ರೈಸ್ಟ್ ಇನ್ ಮೀ. ಯು ವಿಲ್ ಹ್ಯಾವ್ ದ ಗ್ಯಾರಂಟಿ ದಟ್ ಕ್ರೈಸ್ಟ್ ಇನ್ ಮೀ ಇಫ್ ಯು ಹ್ಯಾವ್ ಟ್ರೂ ಫೇತ್. ಇದಿಲ್ಲ ಅಂದರೆ ಡೇಂಜರಲ್ಲಿದ್ದೀರಿ ಅಂತ ಅರ್ಥ. ಇದಿಲ್ಲದೆ ಚರ್ಚಿಗೆ ಹೋಗಬೇಡಿ. ವಿಶ್ವಾಸ ಇಲ್ಲ ಚರ್ಚಿಗೆ ಹೋಗಿ ಅಲ್ಲೇನು ಮಾಡ್ತೀರಿ? ಅಲ್ಲೇನು ಮಾಡೋಕ್ಕೇನೂ ಇಲ್ಲ, ಡಂಬಾಚಾರ ಮಾಡ್ಕೊಂಡು ಬರಬೇಕಾಗತ್ತೆ ಅಷ್ಟೇ. ಇವತ್ತು ಅದಕ್ಕೇನೆ ಚರ್ಚ್ಗಳಲ್ಲಿ ಡಂಬಾಚಾರಗಳು ಜಾಸ್ತಿ ನಡೀತಾ ಇದೆ. ಯಾಕೆ ಪವರ್ ಇಲ್ಲ? ಯಾಕೆ ಚರ್ಚ್ ಒಳಗಡೆ ನಡೆಯುವಂಥ ಕಾರ್ಯಗಳಲ್ಲಿ ಪರಿವರ್ತನೆಗಳು ಆಗ್ತಾ ಇಲ್ಲ? ಮಾನಸಾಂತರಗಳು ಯಾಕೆ ಆಗ್ತಾ ಇಲ್ಲ? ದುಷ್ಟಶಕ್ತಿಗಳು ಯಾಕೆ ಬಿಟ್ಟು ಓಡಿ ಹೋಗ್ತಾ ಇಲ್ಲ? ಹೋಗಲಿ, ಸಾಧಾರಣ ವಿಷಯ, ರೋಗಿಗಳಿಗೆ ಸೌಖ್ಯ ಯಾಕೆ ಸಿಗ್ತಾ ಇಲ್ಲ? ವಿಶ್ವಾಸ ಇಲ್ಲ. ಯೇಸು ಇಲ್ಲದೆ ಇರೋದಲ್ಲ, ವಿಶ್ವಾಸ ಇಲ್ಲದೆ ಇರೋದು. ವಿಶ್ವಾಸ ಇಲ್ಲದೆ ಇರತಕ್ಕಂಥ ಅವಿಶ್ವಾಸಿಗಳ ದೊಡ್ಡ ಗಣಗಳೇ ಇವತ್ತು ಚರ್ಚಲ್ಲಿ ಕೂತ್ಕೊಂಡಿರುತ್ತೆ, ಚರ್ಚ್ಗಳಲ್ಲಿರುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸದ ಫಲವಾಗಿ ಕ್ರಿಸ್ತ ಯೇಸು ನಮ್ಮ ಹೃದಯದಲ್ಲಿ ವಾಸವಾಗ್ತಾರೆ. ಅದರಿಂದನೇ ಬೈಬಲ್ ಹೇಳೋದು, ನಿಮ್ಮ ವಿಶ್ವಾಸವನ್ನು ನೀವೇನು ಮಾಡಿ? ಕಾಪಾಡಿಕೊಳ್ಳಿ. ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ವಿಶ್ವಾಸ. ಈ ವಿಶ್ವಾಸವನ್ನು ನಾವು ಕಾಪಾಡ್ಕೋಬೇಕು. ಈಗ ವಿಶ್ವಾಸವನ್ನು ಕಾಪಾಡ್ಕೊಳ್ಳೋದು ಹೇಗೆ? ವಿಶ್ವಾಸವನ್ನು ಕಾಪಾಡಿಕೊಳ್ಳಲಿಕ್ಕೆ ಒಂದೇ ದಾರಿ, ಬಿ ಇನ್ ಕನೆಕ್ಷನ್ ವಿತ್ ಜೀಸಸ್ ಹೂ ಈಸ್ ದ ಆಥರ್ ಆಫ್ ಯುವರ್ ಫೇತ್ ಥ್ರೂ ದ ವರ್ಡ್ ಆಫ್ ಗಾಡ್. ಅಥವಾ ಥ್ರೂ ದ ವರ್ಡ್ ಆಫ್ ಗಾಡ್ ಬಿ ಇನ್ ಕನೆಕ್ಷನ್ ವಿತ್ ಜೀಸಸ್ ಹೂ ಈಸ್ ದ ಆಥರ್ ಆಫ್ ಯುವರ್ ಫೇತ್.
ನಮ್ಮ ವಿಶ್ವಾಸದ ಮೂಲವಾಗಿರ್ತಕ್ಕಂತಹ ಯೇಸು ಕ್ರಿಸ್ತನ ಜೊತೆ ಕನೆಕ್ಟೆಡ್ ಆಗಿರಿ ವಾಕ್ಯದ ಮುಖಾಂತರ. ಹಾಗೆ ನೀವು ವಿಶ್ವಾಸವನ್ನು ಕಾಪಾಡ್ಕೊಳ್ತೀರಿ ಕೊನೆ ತನಕ. ಇಲ್ಲೇ ಇದ್ದರೆ ಈ ಕೊರೋನಾ ಬಂದಾಗ ಅನೇಕರಿಗೆ ಉಸಿರಾಟಕ್ಕೆ ತೊಂದರೆ ಆಯಿತು. ಆದ್ದರಿಂದ ಅವರಿಗೆ ಕೃತಕವಾಗಿ ಆಕ್ಸಿಜನ್ ಕೊಡಬೇಕಾಗಿ ಬಂತು. ಅವ್ರನ್ನ ವೆಂಟಿಲೇಟ್ರಲ್ಲಿ ಹಾಕಿದರು. ಅಲ್ಲಿ ಕೃತಕ ಆಕ್ಸಿಜನ್ ಕೊಟ್ಟರು. ಯಾವಾಗ ವೆಂಟಿಲೇಟರ್ ಆಫ್ ಆಗುತ್ತೋ ಇವರು ಆಫ್ ಆಗ್ತಾರೆ. ಕಂಟಿನ್ಯೂಸ್ ಆಗಿ ವೆಂಟಿಲೇಟ್ರಲ್ಲಿ ಇಡಬೇಕಾಯ್ತು ಕೆಲವ್ರನ್ನ. ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿಬಿಟ್ರೆ, ವೆಂಟಿಲೇಟ್ರಿಂದ ಹೊರಗಡೆ ತೆಗೆದುಬಿಟ್ರೆ, ಡಾಕ್ಟ್ರೇ ಹೇಳಿರ್ಬೋದು ನಿಮಗೆ, ವೆಂಟಿಲೇಟ್ರಲ್ಲಿ ಇಟ್ಟಿದ್ದೀವಿ, ಅಲ್ಲಿಂದ ಹೊರಗಡೆ ತೆಗೆದುಬಿಟ್ರೆ ಸತ್ತೋಗ್ಬಿಡ್ತಾರೆ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನಮ್ಮ ಈ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಜೀಸಸ್ಸಿಂದ ಡಿಸ್ಕನೆಕ್ಟ್ ಆಗ್ತೀವೋ ಅಥವಾ ವಿಶ್ವಾಸದಿಂದ ದೂರ ಸರಿತೀವೋ, ಆಗ ಸ್ಪಿರಿಚುವಲ್ ವೆಂಟಿಲೇಟ್ರಿಂದ ನಾವು ದೂರ ಹೋದ ಹಾಗೇನೆ. ನಮಗೆ ಒಂದು ಸ್ಪಿರಿಚುವಲ್ ಆಕ್ಸಿಜನ್ ಅಥವಾ ಆಮ್ಲಜನಕ ಬೇಕು. ನಮಗೆ ಉಸಿರಾಡಲಿಕ್ಕೆ ಆತ್ಮಿಕವಾಗಿ ಒಂದು ಆಮ್ಲಜನಕ ಬೇಕು. ದಟ್ ಈಸ್ ಕಾಲ್ಡ್ ಫೇತ್. ಯಾವಾಗ ನಾವು ಆಮ್ಲಜನಕದಿಂದ ಡಿಸ್ಕನೆಕ್ಟ್ ಆಗ್ತೀವೋ ಸತ್ತೋಗ್ತೀವಿ. ಯಾವಾಗ ಉಸಿರಾಟ ನಿಂತು ಹೋಗುತ್ತೋ, ಉಸಿರಾಡ್ಲಿಕ್ಕೆ ಆಗೋದಿಲ್ಲೋ, ಮನುಷ್ಯ ಸತ್ತೋಗ್ತಾನೆ. ಅದೇ ರೀತಿ ಒಬ್ಬ ವಿಶ್ವಾಸಿ ಯಾವಾಗ ಅಂತ್ಯಗೊಳ್ತಾನೆ ಅಂದರೆ, ಅಥವಾ ಒಬ್ಬ ಕ್ರೈಸ್ತನ ವಿಶ್ವಾಸ ಯಾವಾಗ ಕೊನೆ ಆಗುತ್ತೆ ಅಂದರೆ, ಅವನು ಯಾವಾಗ ವರ್ಡ್ ಆಫ್ ಗಾಡಿಂದ ಸಪ್ರೇಟ್ ಆಗ್ತಾನೋ ಆವಾಗ. ಯಾಕೆಂದರೆ ವರ್ಡ್ ಆಫ್ ಗಾಡ್ ಈಸ್ ದ ಪ್ರೊಡ್ಯೂಸರ್ ಆಫ್ ಫೇತ್. ವರ್ಡ್ ಆಫ್ ಗಾಡ್ ಪ್ರೊಡ್ಯೂಸಸ್ ಫೇತ್ ಟು ಸಸ್ಟೈನ್ ಯುವರ್ ಲೈಫ್ ಇನ್ ಕ್ರೈಸ್ಟ್. ದೇವರ ವಾಕ್ಯ ವಿಶ್ವಾಸವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ಓದಿದ್ದೀವಿ ಅಲ್ವಾ? ಓದಿಲ್ಲ ಅನಿಸುತ್ತೆ, ನಾನು ಹೇಳಿದೆ. ರೋಮ 10:17 ಒಂದ್ಸರಿ ಓದ್ಬಿಡೋಣ. ರೋಮನ್ಸ್ ಚಾಪ್ಟರ್ 10 ವರ್ಸ್ 17. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಾಕ್ಯ 17. ಇಲ್ಲಿ ಯಾಕೆ ವಿಶ್ವಾಸದ ಬಗ್ಗೆ ಇಷ್ಟೆಲ್ಲ ದೇವರು ವಾಕ್ಯಗಳು ಕೊಡ್ತಾ ಇದ್ದಾರೆ ಅಂದರೆ, ನಮಗೆ ವಿಶ್ವಾಸ ಇದೆ ಅಂತ ದೇವರು ಎನ್ಕರೇಜ್ ಮಾಡಲಿಕ್ಕೆ, ಅಥವಾ ನಮಗೆ ವಿಶ್ವಾಸ ಇಲ್ಲ ಅದಕ್ಕೆ ವಿಶ್ವಾಸಿಗಳಾಗಲಿಕ್ಕೆ. ಎರಡರಲ್ಲಿ ಒಂದು. ಅದರಿಂದ ಯಾರು ಬೇಜಾರಾಗಬೇಡಿ ಆಯಿತಾ? ವಿಶ್ವಾಸ ಇದ್ದವರು ಇವು ನಮಗೆ ಹಾಕಿದ್ದು ಅಂತ ಕೇಳಿದರೆ, ಟು ಎನ್ಕರೇಜ್ ಯು, ಟು ಸ್ಟ್ರೆಂಥನ್ ಯು. ಓಕೆ, ನಿಮ್ಮನ್ನು ಬಲಪಡಿಸಲಿಕ್ಕೆ, ಎನ್ಕರೇಜ್ ಮಾಡಲಿಕ್ಕೆ. ವಿಶ್ವಾಸ ಇಲ್ಲದಿದ್ದವರಿಗೆ ವಿಶ್ವಾಸ ಪಡ್ಕೊಳ್ಳಿಕ್ಕೆ. ಆದ್ದರಿಂದ ದೇವರು ನಮ್ಮ ಹೃದಯವನ್ನು ತಿಳಿದಿರುವಂಥ ದೇವರು, ನಮ್ಮ ಅಗತ್ಯವನ್ನು ತಿಳಿದಿರ್ತಕ್ಕಂಥ ದೇವರು, ನಮಗೇನು ಬೇಕೋ ಅದು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಒಂದು ನಿಮಿಷ ನಾವು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ. ಎಷ್ಟು ಸ್ತೋತ್ರ ಮಾಡಿದರು, ಎಷ್ಟು ಕೃತಜ್ಞತೆ ಹೇಳಿದರು, ಎಷ್ಟು ಆರಾಧಿಸಿದರು, ಸಾಕಾಗದ ಒಂದೇ ಒಂದು ನಾಮ, ಯೇಸುವಿನ ನಾಮ. ಯಾಕೆಂದರೆ ಆ ನಾಮ ದೇವರ ನಾಮವಾಗಿದೆ. ಆ ನಾಮದಲ್ಲಿ ಶಕ್ತಿ ಇದೆ, ಆ ನಾಮದಲ್ಲಿ ಸೌಖ್ಯ ಇದೆ, ಆ ನಾಮದಲ್ಲಿ ಶಾಂತಿ ಇದೆ, ಆ ನಾಮದಿಂದ ಬಿಡುಗಡೆ ಇದೆ. ಆ ನಾಮಕ್ಕೆ ತುಂಬ ಶಕ್ತಿ ಇದೆ. There is so much power in the name of Jesus. ಅಂದರೆ ವಿಶ್ವಾಸದಿಂದ ಆ ನಾಮವನ್ನು ಉಪಯೋಗಿಸ್ಕೋಬೇಕು. ಅವಿಶ್ವಾಸಿಗೆ ಆ ನಾಮ ಬಹಳ ಡೇಂಜರ್ ನಾಮ. ಅವಿಶ್ವಾಸಿಗೆ ಯೇಸುವಿನ ನಾಮ ತುಂಬ ಡೇಂಜರಸ್ ನಾಮ. ವಿಶ್ವಾಸಿಗೆ ಯೇಸುವಿನ ನಾಮ ತುಂಬ ಪವರ್ಫುಲ್ ನಾಮ. ಇದು ದೇವರ ಆಜ್ಞೆ. ದೇವರ ನಾಮವನ್ನು ದುರುಪಯೋಗ ಮಾಡಬೇಡ. ದೇವರ ಆಜ್ಞೆ. ದೇವರೇ ಹೇಳ್ತಾರೆ, ನನ್ನ ಹೆಸರು ಹಾಳು ಮಾಡಿದರೆ ನಾನು ನಿನ್ನನ್ನು ಬಿಡಲ್ಲ. ನನ್ನ ಹೆಸರು ಹಾಳು ಮಾಡಬೇಡ. ದೇವರ ಹೆಸರು ಯಾವುದು ಕೇಳಿದ್ರೆ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ, ಅಥವಾ ಒಬ್ಬ ಕ್ರೈಸ್ತ ಎಂಬ ಒಂದು ನಾಮ ನಿನಗೆ ಇದ್ದರೆ, ನೀನೊಬ್ಬ ಕ್ರಿಶ್ಚಿಯನ್ ಆಗಿದ್ದರೆ, ಯು ಆರ್ ಬೇರಿಂಗ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇದು ಕ್ರೈಸ್ತ ಕುಟುಂಬ ಅಂತ ಇದ್ದರೆ, ದಟ್ ಫ್ಯಾಮಿಲಿ ಈಸ್ ಬೇರಿಂಗ್ ದ ನೇಮ್ ಆಫ್ ಜೀಸಸ್. ಆ ಕುಟುಂಬ ಯೇಸುವಿನ ನಾಮವನ್ನು ಧರಿಸ್ಕೊಂಡಿದೆ. ದೇವರು ಹೇಳ್ತಾರೆ, ನನ್ನ ಹೆಸರು ಹಾಳು ಮಾಡಬೇಡ. ಎಣ್ಣೆ ಹೊಡೆದು ನನ್ನ ಹೆಸರು ಹಾಳು ಮಾಡಬೇಡ. ಸುಳ್ಳು ಹೇಳಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಕಳ್ತನ ಮಾಡಿ, ವ್ಯಭಿಚಾರ ಮಾಡಿ, ವಿಗ್ರಹಾರಾಧನೆ ಮಾಡಿ, ಮಾಟ ಮಂತ್ರ ಮಾಡಿ ನನ್ನ ಹೆಸರು ಹಾಳು ಮಾಡಬೇಡ. ನನ್ನ ನಾಮವನ್ನು ದುರುಪಯೋಗ ಪಡಿಸುವವನನ್ನು ನಾನು ಬಿಡೋದಿಲ್ಲ. ಎಲ್ಲಿ ಹೇಳಿದ್ದಾರೆ? ವಿಮೋಚನಾ ಕಾಂಡದಲ್ಲಿ ಹೇಳಿದ್ದಾರೆ ದೇವರು. ವಿಮೋಚನಾ ಕಾಂಡದಲ್ಲಿ ದೇವರು 10 ಆಜ್ಞೆಗಳನ್ನು ಮನುಷ್ಯ ಕುಲಕ್ಕೆ ಕೊಡ್ತಾರೆ. ಇಸ್ರಾಯೇಲ್ ಜನರಿಗೆ ಮೊದಲು, ಆಮೇಲೆ ಎಲ್ರಿಗೂ ಸೇರಿ ಅಂತ 10 ಆಜ್ಞೆಗಳನ್ನು ಕೊಡ್ತಾರೆ. 10 ಕಮ್ಯಾಂಡ್ಮೆಂಟ್ಸ್.
ಎಕ್ಸಡಸ್ ಚಾಪ್ಟರ್ 20, ವಿಮೋಚನಾ ಕಾಂಡ ಅಧ್ಯಾಯ 20ರಲ್ಲಿ, ಅದರಲ್ಲಿ ಎಷ್ಟನೇ ವಾಕ್ಯ? 7ನೇ ವಾಕ್ಯ ಏನು ಹೇಳುತ್ತೆ? ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ಕೇಳಿಸ್ಕೊಳ್ಳಿ, ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳಬೇಡ, ದುರುಪಯೋಗ ಮಾಡಬೇಡ, ಹಾಳು ಮಾಡಬೇಡ. ಏಕೆಂದರೆ ಸರ್ವೇಶ್ವರನಾದ ನಾನು ನನ್ನ ಹೆಸರನ್ನು ದುರುಪಯೋಗ ಪಡಿಸುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಹಾಲೆಲೂಯಾ. ಸುಮ್ಮನೆ ಕ್ರಿಶ್ಚಿಯನ್ ಹೆಸರುಗಳನ್ನ ಇಟ್ಕೊಂಡು ಡ್ರಿಂಕ್ಸ್ ಪಾರ್ಟಿಗಳು ಮಾಡಿಕೊಂಡು, ವ್ಯಭಿಚಾರ ಮಾಡಿಕೊಂಡು, ವಿಗ್ರಹಾರಾಧನೆ ಮಾಡಿಕೊಂಡು, ಪರದೂಷಣೆ ಮಾಡಿಕೊಂಡು, ಮೋಸ ಮಾಡಿಕೊಂಡು, ಅನ್ಯಾಯ ಮಾಡಿಕೊಂಡು, ಕಳ್ತನ ಮಾಡಿಕೊಂಡು, ರೌಡಿಸಮ್ ಮಾಡಿಕೊಂಡು, ಅಸಹ್ಯಕರವಾದ ರೀತಿಯಲ್ಲಿ ಜೀವನವನ್ನು ಜೀವಿಸಿಕೊಂಡು ಲೋಕಕ್ಕೂ ಹಣಕ್ಕೂ ಅದರ ವ್ಯಾಮೋಹಕ್ಕೂ ಒಳಗಾಗಿ ಬದುಕೋದಾದರೆ ಯು ಆರ್ ಇನ್ಸಲ್ಟಿಂಗ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. There is a curse on you. ಒಂದು ಶಾಪಗ್ರಸ್ತ ಜೀವನ ಆಗಿರ್ತದೆ ನಿಂದು. ಕಾರಣ ಯು ಆರ್ ಇನ್ಸಲ್ಟಿಂಗ್ ದ ನೇಮ್ ಆಫ್ ಜೀಸಸ್. ದೇವರು ನಿನಗೆ ಕೃಪೆಯಾಗಿ ಕೊಟ್ಟರು ಕ್ರೈಸ್ತ ಜೀವನವನ್ನು. ಟುಡೇ ಯು ಆರ್ ಬೇರಿಂಗ್ ದ ನೇಮ್ ಆಫ್ ಜೀಸಸ್ ಬಿಕಾಸ್ ಯು ಬಿಲೀವ್ ಇನ್ ಹಿಮ್. ಎವ್ರಿ ಬಿಲೀವರ್, ಎಲ್ಲ ವಿಶ್ವಾಸಿಗಳು ಯೇಸುವಿನ ನಾಮಧಾರಿಗಳು. ವಿಶ್ವಾಸಕ್ಕೆ ಯೋಗ್ಯವಲ್ಲದ ರೀತಿಯ ಜೀವನ ಜೀವಿಸಿದರೆ ಯೇಸುವಿನ ನಾಮಕ್ಕೆ ಅವಮಾನ ಮಾಡಿದ ಹಾಗೆ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ವಿಶ್ವಾಸಿಗೆ ಯೇಸುವಿನ ನಾಮ ತುಂಬ ಪವರ್ಫುಲ್ ಆದ ನಾಮ. ಆಸ್ ಫಾರ್ ಎ ಬಿಲೀವರ್ ದ ನೇಮ್ ಆಫ್ ಜೀಸಸ್ ಇಸ್ ವೆರಿ ಪವರ್ಫುಲ್ ನೇಮ್, ಬಟ್ ಫಾರ್ ದ ಅನ್ಬಿಲೀವರ್ ಇಟ್ ಈಸ್ ಎ ವೆರಿ ಡೇಂಜರಸ್ ನೇಮ್. ಒಬ್ಬ ವಿಶ್ವಾಸಿ ಆದರೆ ಯು ಆರ್ ಫ್ರೀ ಟು ಯೂಸ್ ದ ನೇಮ್ ಆಫ್ ಜೀಸಸ್. ವಾಕ್ಯ ಹೇಳುತ್ತೆ, ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಅಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೀವು ಹೋಗಿ ಎಲ್ಲರಿಗೂ ಶುಭ ಸಂದೇಶವನ್ನು ಸಾರಿರಿ, ವಿಶ್ವಾಸ ಇಟ್ಟು ದೀಕ್ಷಾ ಸ್ನಾನ ಪಡೆದುಕೊಳ್ಳುವ ಪ್ರತಿಯೊಬ್ಬರು ನಿತ್ಯ ಜೀವ ಪಡ್ಕೊಳ್ತಾರೆ, ರಕ್ಷಣೆ ಪಡ್ಕೊಳ್ತಾರೆ. ವಿಶ್ವಾಸಿಸದೆ ಇರುವವರು ತೀರ್ಪಿಗೆ ಅಥವಾ ಖಂಡನೆಗೆ ಒಳಗಾಗುತ್ತಾರೆ. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವುದು. ಏನೆಲ್ಲ ಆಗುತ್ತೆ ಓದಿ ಅಲ್ಲಿಂದ. ಅವರು ನನ್ನ ಹೆಸರಿನಲ್ಲಿ, ಇದು ಯೇಸು ಹೇಳ್ತಾ ಇರೋದು, ಇನ್ ಮೈ ನೇಮ್. ಅವ್ರೇನ್ ಮಾಡ್ತಾರಂತೆ? ಇನ್ ಮೈ ನೇಮ್ ದೇ ಶಲ್ ಕ್ಯಾಸ್ಟ್ ಔಟ್ ಡಿಮನ್ಸ್, ಈವಿಲ್ ಸ್ಪಿರಿಟ್. ಅವರು ನನ್ನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸ್ತಾರೆ. ಸಿ ದ ಪವರ್. ದೇವರ ಯೇಸುವಿನ ನಾಮದ ಶಕ್ತಿ ನೋಡಿ. ಆದರೆ ನಿಮ್ಮಲ್ಲಿ ಕೆಲವರಿಗೆ ದೆವ್ವನ ಹಿಡ್ಕೊಬಿಟ್ಟಿದೆ, ಕೆಲವು ಕುಟುಂಬಗಳು ದೆವ್ವ ಹಿಡ್ಕೊಬಿಟ್ಟಿದೆ. ಕಾರಣ ಏನು? ಯಾಕೆ ಹಿಡ್ಕೊಬಿಟ್ಟಿದೆ? ದೇವರ ನಾಮವನ್ನು ದುರುಪಯೋಗ ಮಾಡಿದ್ದು, ಬೇರೆ ಏನೂ ಅಲ್ಲ. ಚರ್ಚಿಗೆ ಹೋಗೋದು, ಕ್ಯಾಂಡಲ್ ಅಂಟಿಸೋದು ಎಲ್ಲ ಕರೆಕ್ಟೇ, ಆದರೆ ಯೇಸುವಿನ ನಾಮವನ್ನು ಧರಿಸಿಕೊಂಡಿರುವ ನೀನು, ನಿನ್ನ ಕುಟುಂಬ ಏನು ಮಾಡ್ತಾ ಇದ್ದೀರಾ, ಹೇಗೆ ಬದುಕ್ತಾ ಇದ್ದೀರಾ, ಆ ನಾಮಕ್ಕೆ ಗೌರವ ಉಂಟಾಗುವ ಹಾಗೆ ವಿಶ್ವಾಸಿಯಾದ ಅಬ್ರಹಾಮ, ಇಸಾಕ್, ಯಾಕೋಬರು, ನಮ್ಮ ಪೂರ್ವಜರು ಬದುಕಿದ ಹಾಗೆ ವಿಶ್ವಾಸಕ್ಕೆ ಯೋಗ್ಯವಾದ ಜೀವನ ಜೀವಿಸ್ತಾ ಇದ್ದೀರಾ? Are you living life worthy of your faith in Christ Jesus? ಯೇಸು ಕ್ರಿಸ್ತನಲ್ಲಿ ನಿನಗಿರುವ ವಿಶ್ವಾಸಕ್ಕೆ ಯೋಗ್ಯವಾದ ಜೀವನವನ್ನು ಜೀವಿಸ್ತಾ ಇದ್ದೀರಾ? ನೀವು ಹೇಳ್ಬೋದು, ಎಲ್ಲರೂ ಹೀಗೆ ಬದುಕ್ತಾರಲ್ಲ, ಅವರೆಲ್ಲರೂ ತಿಂತಾರಲ್ಲ, ಅವರೆಲ್ಲರೂ ಕುಡಿತಾರಲ್ಲ, ಅವರೆಲ್ಲರೂ ಹೀಗೆ ಮಾಡ್ತಾರಲ್ಲ, ಅವರು ಚರ್ಚಿಗೆ ಬರ್ತಾರೆ ಮತ್ತು ಹೀಗೆ ಮಾಡ್ತಾರೆ. ಅವ್ರು ಇವ್ರನ್ನ ನೋಡಬೇಡಿ, ನಿನ್ನ ವಿಶ್ವಾಸವನ್ನು ಹುಟ್ಟಿಸಿದ ಯೇಸುವನ್ನು ನೋಡಿ, ಅವರನ್ನು ನೋಡಿ ನಡಿ ಅಂತ ವಾಕ್ಯ ಹೇಳುತ್ತೆ. ಇಬ್ರಿ 12:2 ಏನಂತ ಓದಿದ್ರಿ? ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪೂರ್ತೀಕರಿಸುವ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳನ್ನು ಗುರಿಯಾಗಿಟ್ಟು ಓಡೋಣ ಅಂತ ಇದೆಯಾ? ಇವತ್ತಿನ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳು ವಿಶ್ವಾಸ ಹುಟ್ಟಿಸೋದಿಲ್ಲ, ವಿಶ್ವಾಸ ಹಾಳು ಮಾಡೋರು ಅನೇಕರಿದ್ದಾರೆ. ದುರುಪದೇಶಗಳನ್ನು ಮಾಡಿ ವಿಶ್ವಾಸವನ್ನು ಹಾಳು ಮಾಡುವ, ಅವಿಶ್ವಾಸವನ್ನು, ಮೂಢನಂಬಿಕೆಯನ್ನು ಅಧಿಕವಾಗಿ ಹುಟ್ಟಿಸುವಂತಹ ಕಳ್ಳ ಪ್ರವಾದಿಗಳು, ಕಳ್ಳ ಬೋಧಕರುಗಳು, ಕಳ್ಳ ಪ್ರೇಷಿತರುಗಳು, ಕಳ್ಳ ಅಪೊಸ್ತಲರು ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಅಧಿಕವಾಗಿ ತಲೆ ಎತ್ತಿಕೊಂಡಿದ್ದಾರೆ. ನೀವು ಅವರ ದುರುಪದೇಶಗಳನ್ನು ಆಲಿಸ್ತಾ ಹೋದರೆ ನಿಮ್ಮ ಒಳಗಡೆ ಇರೋ ವಿಶ್ವಾಸ ಹೋಗ್ತದೆ, ಮೂಢನಂಬಿಕೆ ಹೆಚ್ಚಾಗ್ತದೆ, ಅವಿಶ್ವಾಸ ಹೆಚ್ಚಾಗ್ತದೆ. ಇವತ್ತು ಅದೇನೇ ಎದ್ದು ಕಾಣ್ತಾ ಇದೆ.
ಸತ್ಯವಾಕ್ಯದ ಬೋಧನೆಗಳಿಲ್ಲ. ನಾವು ಯಾವುದೋ ಒಂದು ರಿಟ್ರೀಟ್ ಸೆಂಟರ್ನ ನೋಡಿ ಬದುಕಬೇಕಾದವರಲ್ಲ, ಯಾವುದೋ ಬೋಧಕನನ್ನು ನೋಡಿ ಬದುಕಬೇಕಾದವರಲ್ಲ, ಪ್ರವಾದಿಯನ್ನು ನೋಡಿ ಬದುಕಬೇಕಾದವರಲ್ಲ, ಯೇಸುವನ್ನು ನೋಡಿ ಬದುಕಬೇಕಾದವರು. ಲುಕಿಂಗ್ ಆನ್ ಟು ಜೀಸಸ್ ರನ್ ಯುವರ್ ರೇಸ್. ಲುಕಿಂಗ್ ಆನ್ ಟು ಜೀಸಸ್ who is the author and the finisher of your faith. Run your race looking on to Jesus, nobody else, nothing else. ಯೇಸುವನ್ನು ನೋಡಿ. ಈ ಧರೆಗೆ ಮನುಷ್ಯನಾಗಿ ಬಂದ ಯೇಸುವನ್ನು ನೋಡು. ಮನುಷ್ಯ ಪುತ್ರನಾದ ನರಪುತ್ರ ಅಂದ್ರೆ ನಿನ್ ತರನೇ ಬದುಕಿ ಬಂದ ಯೇಸುವನ್ನು ನೋಡು. ನಿನ್ ತರ ದೇಹದಲ್ಲಿ ಬಂದು ಈ ಭೂಮಿಯಲ್ಲಿ 33.5 ವರ್ಷಗಳು ಬದುಕಿದಂತಹ ನಜರೇತಿನ ಯೇಸು ಕ್ರಿಸ್ತನನ್ನು ನೋಡು. ಅವರು ಹೇಗೆ ಜೀವಿಸಿದರು ಅಂತ. ದ ಬೆಸ್ಟ್ ಆ್ಯಂಡ್ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಆರ್ ಫೇತ್. ನಾವು ಯಾರನ್ನೋ ನೋಡ್ತಾ ಇದ್ದೀವಿ ಇವತ್ತು, ಯಾವ್ಯಾವುದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ವಿಶ್ವಾಸದಲ್ಲಿ ಕುಸಿತಾ ಇದ್ದೀವಿ, ಕುಸಿತು ಬೀಳ್ತಾ ಇದ್ದೀವಿ. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುತ್ತದೆ. ಅವರು ನನ್ನ ಹೆಸರಿನಲ್ಲಿ ಯಾರನ್ನ ಓಡಿಸ್ತಾರಂತೆ? ದೆವ್ವ ನಿಮ್ಮನ್ನು ಓಡಿಸ್ಬಾರ್ದು ಯಾವತ್ತು, ಆಯ್ತಾ? ದೆವ್ವ ನಿಮ್ಮನ್ನು ಓಡಿಸೋ ಥರ ಕ್ರೈಸ್ತರಾಗಿ ಬದುಕೋದು ಒಂದೇ, ಸತ್ತೋಗೋದು ಒಂದೇ. ಯಾರಾದರೂ ಕ್ರೈಸ್ತರು ಬಂದ್ಬಿಟ್ಟು, ಕ್ರೈಸ್ತ ವಿಶ್ವಾಸಿ ಬಂದ್ಬಿಟ್ಟು ನಮ್ಮ ಮನೇಲಿ ದೆವ್ವ ಇದೆ, ನಮಗೆ ದೆವ್ವದ ಕಾಟ ಇದೆ ಅಂದರೆ ಅಂಥವ್ರು ನಿಜವಾಗಲೂ ಕ್ರೈಸ್ತ ಸಭೆಗೆ ಒಂದು ಕಳಂಕ, ಅವಮಾನ. ಯೇಸುವಿನ ನಾಮಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಸೊ ಅವ್ರು ಇನ್ನೂ ವಿಶ್ವಾಸಕ್ಕೆ ಬಂದಿಲ್ಲ, ಅವ್ರು ಇನ್ನೂ ಆತ್ಮದಲ್ಲಿ ಸತ್ತವರೇ, ಹೆಸರಿಗೆ ಮಾತ್ರ ಜೀವಂತವಾಗಿದ್ದಾರೆ, ಕ್ರೈಸ್ತರ ಥರ ಇದ್ದಾರೆ, ಬಟ್ ದೇ ಆರ್ ನಾಟ್ ಎಟ್ ಆಲ್ ಕ್ರಿಶ್ಚಿಯನ್. ಅವ್ರು ನಿಜವಾದ ಬಾರ್ನ್ ಅಗೇನ್ ನೂತನ ಜನ್ಮ ಪಡೆದಂತಹ ಕ್ರೈಸ್ತ ವಿಶ್ವಾಸಿಗಳೆಲ್ಲ ಸಾಂಪ್ರದಾಯಿಕ ಕ್ರೈಸ್ತರು, ವಂಶ ಪಾರಂಪರ್ಯವಾಗಿ ಕ್ರೈಸ್ತರು. ತಾತನ ಕಾಲದಿಂದ ಕ್ರಿಶ್ಚಿಯನ್ಸ್, ಅಜ್ಜನ ಕಾಲದಿಂದ ಕ್ರಿಶ್ಚಿಯನ್, 2000 ವರ್ಷಗಳಿಂದ ಕ್ರಿಶ್ಚಿಯನ್ ಅಷ್ಟೇ, ಆಯ್ತಾ? ಆದರೆ ಪವಿತ್ರಾತ್ಮನ ಮುಖಾಂತರ ಕ್ರಿಶ್ಚಿಯನ್ ಆದವರಲ್ಲ. ದೇ ಆರ್ ನಾಟ್ ಕ್ರಿಶ್ಚಿಯನ್ ಥ್ರೂ ದ ಸ್ಪಿರಿಟ್ ಆಫ್ ಗಾಡ್, but you can be Christian only through the Spirit of God. Who makes you a Christian? Holy Spirit makes you a Christian. The Spirit of Christ makes you a Christian. It is not some religious practices. It is not some external rituals. It is not some kind of external devotions make you a Christian. But the Spirit of God working in you makes you a Christian. ನಿನ್ನನ್ನು ಕ್ರೈಸ್ತನನ್ನಾಗಿ ಮಾಡೋದು ಸಂಪ್ರದಾಯ ಅಲ್ಲ, ಬಾಹ್ಯ ಆಚರಣೆ ಅಲ್ಲ, ಯಾವುದೋ ಭಕ್ತಿಗಳಲ್ಲ. ನಿನ್ನನ್ನು ಕ್ರೈಸ್ತನನ್ನಾಗಿ ಮಾಡೋದು ಕ್ರಿಸ್ತನ ಆತ್ಮ, ಪರಿಶುದ್ಧ ಆತ್ಮ. ನಿನ್ನ ಒಳಗಡೆ ಪರಿಶುದ್ಧ ಆತ್ಮರಿದ್ದರೆ ಆ ಪರಿಶುದ್ಧಾತ್ಮನ ಮುಖಾಂತರ ನೀನು ಕ್ರಿಶ್ಚಿಯನ್ ಆಗೋದು. ಬಾರ್ನ್ ಅಗೇನ್ ಅಂದರೆ ಅದು ಆತ್ಮನ ಮುಖಾಂತರ, ಥ್ರೂ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಮುಖಾಂತರ ನನ್ನಲ್ಲಿ ಉಂಟಾಗುವ ನೂತನ ಅನುಭವ. ಅದನ್ನು ನಾವು ನ್ಯೂ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ಹೊಸ ಜನ್ಮದ ಅನುಭವ ಅಂತ ಹೇಳ್ತೀವಿ. ರಿಸೀವಿಂಗ್ ಹೋಲಿ ಸ್ಪಿರಿಟ್. ಇದು ಹೇಗಾಗುತ್ತೆ? ಇದು ದೇವರ ವಾಕ್ಯದ ಮುಖಾಂತರ, ದೇವರ ವಾಕ್ಯದ ಮುಖಾಂತರ. ಹೀಗೆ ನಾವು ಹೊಸ ಜನ್ಮ ಪಡೆದಂಥ ಕ್ರೈಸ್ತ ವಿಶ್ವಾಸಿ ಆದರೆ ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗ್ತದೆ. ಅದಲ್ಲದೆ ಸುಮ್ಮನೆ ವಂಶ ಪಾರಂಪರ್ಯವಾಗಿ ನಾವು ಕ್ರೈಸ್ತರು, ನಾವು ಯೇಸು ನಂಬ್ತೀವಿ, ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಹೋಲಿ ಸ್ಪಿರಿಟಿಂದ ಬಂದಿದೆಯಾ ನಿನ್ನ ಕ್ರೈಸ್ತ ಜೀವನ? ಎಲ್ಲಿಂದ ಬಂದಿದೆ? ಯಾರಿಂದ ಬಂದಿದೆ ಕ್ರೈಸ್ತ ಜೀವನ? ಇಲ್ಲ ಬ್ರದರ್, ತಾತನ ಕಾಲದಿಂದನೂ ಅಜ್ಜನ ಕಾಲದಿಂದನೂ 200 ವರ್ಷದಿಂದನೂ ನಾವು ಕ್ರೈಸ್ತರು. ಅದೆಲ್ಲ ಕತೆ ಹೇಳಬೇಡಿ. ಪರಿಶುದ್ಧಾತ್ಮನಿಂದ ಕ್ರೈಸ್ತನಾಗಿದೆಯಾ? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ನಾಮದಲ್ಲಿ ಏನು ಮಾಡ್ತಾರಂತೆ? ನನ್ನ ನಾಮದಲ್ಲಿ ರೋಗಿಗಳ ಮೇಲೆ ಕೈ ಇಟ್ಟಾಗ ರೋಗಿಗಳು ಗುಣ ಹೊಂದುವರು. ಅವರು ನನ್ನ ನಾಮದಲ್ಲಿ ಹೊಸ ಭಾಷೆಗಳನ್ನು ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರು, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರು, ಯಾವ ಹಾನಿಯೂ ಅವರಿಗಾಗದು. ದಟ್ ಈಸ್ ದ ಪವರ್ ಆಫ್ ದ ನೇಮ್ ಆಫ್ ಜೀಸಸ್. ಅದು ಯೇಸು ಕ್ರಿಸ್ತನ ನಾಮದ ಶಕ್ತಿ. ಯೇಸುವಿನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವೆಬ್ಎಕ್ಸ್ ರನ್ನಿಂಗ್ ಅಲ್ಲಿ ಇದೆಯಾ? ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ಯೇಸು ಕ್ರಿಸ್ತನ ಆ ನಾಮವನ್ನು ನಾವು ದುರುಪಯೋಗ ಮಾಡ್ತೀವೋ ಅದು ನಿಜವಾಗಲೂ ನಮಗೆ ಅದೊಂದು ದುರಂತವಾಗಿರ್ತದೆ. ನೆನ್ಪಿಟ್ಕೊಳ್ಳಿ. ಯಾವಾಗಲೆಲ್ಲ ಯೇಸುವಿನ ನಾಮವನ್ನು ನಾವು ದುರುಪಯೋಗ ಮಾಡ್ತೀವೋ ಅದು ನಮಗೆ ದುರಂತವಾಗಿರ್ತದೆ.
ಅನೇಕ ರೀತಿಯಲ್ಲಿ ಯೇಸುವಿನ ನಾಮ ಮತ್ತು ದುರುಪಯೋಗ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಯೇಸು ಇದು ಕ್ರೈಸ್ತ ಒಂದು ಅಂಗಡಿ ಇರ್ಬೋದು ಅಥವಾ ಏನೋ ಒಂದು ಆರ್ಗನೈಸೇಷನ್ ಸೂಚಿಸುವಂತಹ, ಕ್ರಿಶ್ಚಿಯನ್ ಎಂದು ಸೂಚಿಸುವಂತಹ ಯಾವುದೇ ಒಂದಿರಲಿ ನಾಮಫಲಕಗಳು, ಸಂಕೇತಗಳು ಕ್ರಿಶ್ಚಿಯನ್ ಎಂದು ಸೂಚಿಸುವ, ಇದು ಕ್ರಿಶ್ಚಿಯನ್ಸ್ ಅಂಗಡಿ, ಇದು ಕ್ರಿಶ್ಚಿಯನ್ಸ್ ಹೋಟೆಲ್. ಆದರೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ ಹೇಳಲಿಕ್ಕೆ, ಇದು ಕ್ರಿಶ್ಚಿಯನ್ಸ್ ಬಾರ್ ಅಂತ ಇದೆ. ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಕ್ರಿಶ್ಚಿಯನ್ಸ್ ಇದೆ. ಮದ್ಯದ ಅಂಗಡಿಗಳು, ಇದು ಕ್ರಿಶ್ಚಿಯನ್ಸ್ದು ಸಾರಾಯಿ ಅಂಗಡಿ ಅಂತ ಇದೆ, ಬ್ರ್ಯಾಂಡಿ ಶಾಪ್. ಹೆಸರು ಮತ್ತೆ ಕ್ರೈಸ್ತರದ್ದು ಎಂದು ಗುರುತಿಸಲ್ಪಡುವ ಯೇಸು ಹೆಸರಲ್ಲಿ ಬಂತು. ಇದೆಲ್ಲ ಒಂದು ಪೈಶಾಚಿಕ ಕೃತ್ಯಗಳು. ಇವರು ಈ ಬ್ರ್ಯಾಂಡಿ ಶಾಪು ಅದು ಇದು ಇಟ್ಕೊಂಡು ಇದೇ ರೀತಿ ಎಷ್ಟೋ ಬಿಸ್ನೆಸ್ಗಳು. JMJ ಬಿಸ್ನೆಸ್. JMJ ಅಂದರೆ ಸಾಧಾರಣ ಎಲ್ರಿಗೂ ಗೊತ್ತು, ಜೀಸಸ್, ಮೇರಿ, ಜೋಸೆಫ್. ಸ್ವರ್ಗದ ಹೆಸರೇ ಇಟ್ಕೊಂಡು ಅವ್ಯವಹಾರ ಮಾಡುವ, ಮೋಸ ಮಾಡುವ, ಲೂಟಿ ಮಾಡುವ ಎಷ್ಟೋ ಯೇಸು ನಾಮ ದ್ರೋಹಿಗಳು ಪ್ರಪಂಚದಲ್ಲಿದ್ದಾರೆ. ಇದನ್ನು ಯಾರಾದರೂ ಆ ಥರದವ್ರು ಕೇಳಿಸ್ಕೊಂಡ್ರೆ ಮಾನಸಾಂತರ ಪಡಿ, ನರಕಕ್ಕೆ ಹೋಗಲ್ಲ, ನಿತ್ಯ ಜೀವ ಸಿಗುತ್ತೆ. ದೇವರು ನಿಮ್ಮ ಪಾಪವನ್ನು ಕ್ಷಮಿಸ್ತಾರೆ. ದೇವರು ಕರುಣಾಮಯ. ಕ್ರಿಶ್ಚಿಯನ್ದು ಎಂದು ಸೂಚಿಸುವಂಥ ವಾಹನಗಳು, ಬಿಸ್ನೆಸ್ಗಳು, ಹೋಟೆಲ್ಗಳು, ಯಾವುದೇ ಇರಲಿ, ಆ ನಾಮಕ್ಕೆ ಅಗೌರವ ಆಗುವ, ಅವಮಾನ ಆಗುವ ಯಾವುದಾದರೂ ನೀವು ಮಾಡಿದ್ರೆ, ಕೆಲವರು ಮನೆಗೆ ಹೆಸರಿಟ್ಕೊಂಡಿರ್ತೀವಲ್ವಾ, ಶಿಲುಬೆ ನೇತು ಹಾಕ್ಕೊಂಡ್ರೆ ಸಾಕು, ಎಲ್ರಿಗೂ ಗೊತ್ತಾಗುತ್ತೆ ಇದು ಕ್ರಿಶ್ಚಿಯನ್ ಮನೆ ಅಂತ. ಒಳಗಡೆ ಶಿಲುಬೆಗೆ ವಿರುದ್ಧವಾದ ಕಾರ್ಯಗಳು ನಡೀತಾ ಇರುತ್ತೆ. ಶಿಲುಬೆಗೆ ವಿರುದ್ಧವಾದ ಕಾರ್ಯ. ಬೈಬಲ್ ಹೇಳುತ್ತೆ ಹೊಟ್ಟೆನೇ ಅವ್ರ ದೇವರು ಅಂತ. ಅಂದರೆ ಏನು ಅರ್ಥ? ತಿನ್ನು, ಕುಡಿ, ಮಜಾ ಮಾಡು, ಪಾರ್ಟಿ. ಪಾರ್ಟಿ ಏನು? ಪಾರ್ಟಿ. ಡೈಲಿ ಊಟ ಮಾಡಲ್ವಾ? ಮಾಡ್ತಿದ್ದಾನೆ. ಕೆಲವ್ರ ಮನೆಯಲ್ಲಿ ಏನು ಗೊತ್ತಾ, ಡೈಲಿ ಪಾರ್ಟಿ. ಹಾಗಾದರೆ ಪಾರ್ಟಿ ಮಾಡಬಾರ್ದ? ಮಾಡಿ. ಒಳ್ಳೆ ರೀತಿಯಲ್ಲಿ ದೇವರಿಗೆ ಸ್ತುತಿ. ಬರ್ತಡೇ ಇದ್ದರೆ ಪಾರ್ಟಿ ಮಾಡಿ, ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದರೆ ಪಾರ್ಟಿ ಮಾಡಿ, ಡೈಲಿ ಪಾರ್ಟಿ ಮಾಡಿ. ಆದರೆ ಆ ಪಾರ್ಟಿಯಲ್ಲಿ ಯೇಸು ಮೊದಲಿರಲಿ. 1 ಗಂಟೆ ದೇವರಿಗೆ ಆರಾಧನೆ ಮಾಡಿ, ಚೆನ್ನಾಗಿ ಆರಾಧನೆ ಮಾಡಿ, ಆಮೇಲೆ ಬಂದು ಬಳಗದವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಂತೋಷವಾಗಿ ಮಾಡಿಟ್ಟಿರೋದನ್ನು ಊಟ ಮಾಡಿ ದೇವರಿಗೆ ಸ್ತೋತ್ರ ಹೇಳಿ ಮನೆಗೆ ಹೋಗಿ. ಯಾರು ಬೇಡ ಅಂದರು? ದೇವರೇನು ವಿರೋಧಿಸ್ತಾರ? ಆದರೆ ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಪಾರ್ಟಿಯಲ್ಲಿ ಯಾರು ಇರೋದಿಲ್ಲ? ಯೇಸು ಇರೋದಿಲ್ಲ. ಬಾಸ್ ಪಿಶಾಚಿ ಆಗಿರ್ತಾನೆ. ಎಲ್ಲ ಇರುತ್ತೆ, ಎಣ್ಣೆ ಬಾಟ್ಲಿ ಎಲ್ಲ ಇರುತ್ತೆ, ಚಿಕನ್ ಮಟನ್ ಎಲ್ಲ ಇರುತ್ತೆ, ಜನ ಇರ್ತಾರೆ. ಇನ್ನು ಸಾಂಪ್ರದಾಯಿಕವಾಗಿ ಒಂದು ಪರಲೋಕ ಮಂತ್ರ, ನಮ್ಮ ಮರೆಯ ಮಂತ್ರ ಹೇಳೋರು ಇದ್ದಾರೆ, ಮಂತ್ರವಾದಿಗಳು. ಅವರು ಯಾವುದಾದ್ರೂ ಈ ಜ್ಯೋತಿಷಾಲಯ ಇಟ್ಕೊಂಡ್ರೆ ಬಿಸ್ನೆಸ್ ಆಗ್ತಾ ಇತ್ತು. ಮಂತ್ರ ಹೇಳಿ ತಂತ್ರ ಕಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ. ಈ ಮಂತ್ರ ಎಲ್ಲ ಪಿಶಾಚಿಯಿಂದ ಬಂದಿರೋದು. ವಿಶ್ವಾಸ ಯೇಸುವಿನಿಂದ ಬಂದಿರೋದು. ವಿಶ್ವಾಸ ವಾಕ್ಯದಿಂದ ಬಂದಿರೋದು. ಯೇಸುವಿನ ಹತ್ರ ಬಂದಾಗ ವಿಶ್ವಾಸ ಬರುತ್ತೆ. ಯೇಸುವಿನ ಹತ್ರ ಬರಲಿಕ್ಕೆ ವಾಕ್ಯ ಬೇಕು. ರೋಮ 10:47 ಓದೋಣ ಅಂದ್ವಿ, ಬಿಟ್ಬಿಟ್ವಿ ಅಲ್ವಾ? ಓದೋಣ. ರೋಮ 10:17. ನಿಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ. ಯಾವ ಸಂದೇಶವನ್ನು? ಶುಭ ಸಂದೇಶ. ಎಲ್ಲಿ ಸಿಗುತ್ತದು? ಯಾವ ಊರಲ್ಲಿ ಸಿಗುತ್ತೆ? ಶುಭ ಸಂದೇಶ ಎಲ್ಲಿ ಸಿಗುತ್ತೆ? ಹುಡ್ಕೊಂಡು ಎಲ್ಲೋ ಹೋಗಬೇಡಿ. ಶುಭ ಸಂದೇಶ ನಿಮ್ಮ ಕೈಯಲ್ಲೇ ಇದೆ. ಇದೆಯಾ? ಬೈಬಲ್ ನಿಮ್ಮ ಕೈಯಲ್ಲಿದೆಯಾ? ಶುಭ ಸಂದೇಶ ಹುಡ್ಕೊಂಡು ಧ್ಯಾನ ಕೇಂದ್ರಗಳಿಗೆ ಅಲ್ಲಿ ಇಲ್ಲಿ ಬ್ರದರ್ಸ್ಗಳ ಹಿಂದೆ ಹೋದರೆ ನಿಮಗೆ ಇವತ್ತು ಶುಭ ಸಂದೇಶ ಸಿಗೋದಿಲ್ಲ. ಸುಳ್ಳು ಪ್ರವಾದನೆಗಳು ಸಿಗ್ತದೆ ಮತ್ತು ಶುಭ ಸಂದೇಶಕ್ಕೆ ವಿರುದ್ಧವಾದಂಥ ಎಲ್ಲ ಥರದ ಹೊಲಸುಗಳು ಸಿಗುತ್ತೆ. ಇದರಿಂದ ಜನರಲ್ಲಿ ಮೂಢನಂಬಿಕೆ ಹೆಚ್ಚಾಗಿ ಜನರು ಆತ್ಮದಲ್ಲಿ ಸತ್ತವರಾಗಿ ಹೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ ಎಲ್ಲ ಬ್ರದರ್ಸ್ಗಳು ಇದೇ ರೀತಿ, ಧ್ಯಾನ ಕೇಂದ್ರ ಎಲ್ಲ ಅದೇ ರೀತಿ ಅಂತ, ಖಂಡಿತ ಅಲ್ಲ. ಆದರೆ ಇಂದು ಮೆಜಾರಿಟಿ ಇರೋದೇ ಅದು. ನೀವು ಹುಡುಕಿದ್ರೂ ಸಿಗೋದಿಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ಎಲ್ಲದಕ್ಕಿಂತ ಸುಲಭ ನಿಮ್ಮ ಮನೆಯಲ್ಲಿ ಪವಿತ್ರ ಬೈಬಲ್ ಪುಸ್ತಕ ಇದ್ದರೆ
ಅದನ್ನು ತೆಗೆದು ಓದಿ, ಅದನ್ನು ಓದಿ ಧ್ಯಾನಿಸುವಾಗ ಯೇಸು ಮಾತಾಡ್ತಾರೆ. ಬೈಬಲ್ ಓದುವಾಗ ಯಾರು ಮಾತಾಡ್ತಾರೆ? ಯೇಸು ಮಾತಾಡ್ತಾರೆ. ನೀವು ಮೊಬೈಲ್ ಫೋನ್ ಇಟ್ಕೊಂಡು ಅದು ಇದು ಗೀಸ್ತಾ ಕುತ್ಕೊಳ್ಳುವಾಗ ಪಿಶಾಚಿ ಮಾತಾಡುತ್ತೆ. ನಿಮ್ಮ ಮಕ್ಳ ಕೈಗೆ ಕೊಡ್ತೀರಿ ಇದನ್ನು, ಮಕ್ಕಳು ಇದನ್ನು ಹಿಡ್ಕೊಂಡು 24 ಗಂಟೆ ಕುತ್ಕೊಂಡಿರ್ತಾರೆ. ಆಮೇಲೆ ಪಿಶಾಚಿ ಕಾಟ ಅಲ್ಲದೆ ಇನ್ಯಾರ ಕಾಟ ಬರುತ್ತೆ? ನಿಮ್ಮ ಮಕ್ಕಳ ಜೀವನದಲ್ಲಿ ಸೈತಾನನ ಕಾರ್ಯವಲ್ಲದೆ ದೇವರ ಕಾರ್ಯ ಯಾಕೆ ಬರುತ್ತೆ? ಹೇಗೆ ಬರುತ್ತೆ ಹೇಳಿ? 24 ಗಂಟೆ ಈ ಮೊಬೈಲ್ ಫೋನನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಕೊಟ್ಟಿದ್ದೀರಿ. ಅವರು ಇದನ್ನು ಹಿಡ್ಕೊಂಡು ಸೈತಾನನ ಎಲ್ಲವನ್ನ ಅದರಲ್ಲಿ ನೋಡ್ತಾರೆ. ಸೈತಾನನ ಕಾರ್ಯಗಳನ್ನೆಲ್ಲ ನೋಡೋದು, ಕೇಳೋದು, ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ನು ದೇವರ ಕಾರ್ಯ ಹೇಗೆ ನಿಮ್ಮ ಮಕ್ಕಳಲ್ಲಿ ನೆರವೇರುತ್ತೆ ಹೇಳಿ? ತಿನ್ನುವಾಗಲೂ ಕೈಯಲ್ಲಿ ಮೊಬೈಲ್ ಕೊಡ್ತೀರಿ, ಸ್ಕೂಲಿಗೆ ಹೋಗ್ಬೇಕಾದ್ರೂ ಕೊಡ್ತೀರಿ, ಮಲಗುವಾಗಲೂ ಕೊಡ್ತೀರಿ, ಎದ್ದಾಗಲೂ ಕೊಡ್ತೀರಿ, ಯಾವಾಗಲೂ ಕೊಡ್ತೀರಿ. ಅವ್ರು ಹಠ ಮಾಡ್ತಾರೆ ಅಂತ ನೀವು ಕೊಟ್ಟು ಬಿಡ್ತೀರಿ. ಅವ್ರು ಹಠ ಮಾಡ್ತಾರೆ ಅಂತ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಪಾಯ್ಸನ್ ಕೊಡ್ತೀರಿ? ಹಾಲಿನ ಥರ ಇರುತ್ತೆ ಪಾಯ್ಸನ್, ನಿಮಗೆ ಗೊತ್ತಿದ್ದು ಪಾಯ್ಸನ್ ಇದು ವಿಷ ಅಂತ. ಆದರೆ ಮಗು ಹಠ ಮಾಡುತ್ತೆ, ನನಗೆ ಅದೇ ಹಾಲು ಬೇಕು, ಕಲರ್ಫುಲ್ ಆಗಿದೆ ಹಾಲು, ತುಂಬ ಚೆನ್ನಾಗಿದೆ, ಐ ವಾಂಟ್ ದ್ಯಾಟ್ ಪರ್ಟಿಕ್ಯುಲರ್ ಮಿಲ್ಕ್. ಯು ನೋ ಇಟ್ ಇಸ್ ಪಾಯ್ಸನ್. ವಿಲ್ ಯು ಗಿವ್ ದಟ್ ಪಾಯ್ಸನ್ ಮಿಲ್ಕ್ ಟು ಯುವರ್ ಚೈಲ್ಡ್? ನೋ, ಯು ವಾಂಟ್ ಗಿವ್. ನೀವು ಕೊಡಲ್ಲ. ಮಗು ಎಷ್ಟು ಹಠ ಮಾಡಿದ್ರು ಕೊಡಲ್ಲ. ಅದನ್ನು ಎತ್ತಿ ಬಿಸಾಡ್ತೀರಿ ಬಿಟ್ಟರೆ ಕೊಡಲ್ಲ. ಆದರೆ ಅದಕ್ಕಿಂತ ದೊಡ್ಡ ಪಾಯ್ಸನ್ ನೀವು ದುಡ್ಡು ಕೊಟ್ಟು ನಿಮ್ಮ ಮಕ್ಕಳ ಕೈ ಕೊಟ್ಟರು ಮೊಬೈಲ್ ಫೋನ್. ಯಾಕೆ ದೊಡ್ಡ ಪಾಯ್ಸನ್, ಡೇಂಜರಸ್ ಪಾಯ್ಸನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಆ ಬಾಟಲ್ನಲ್ಲಿರ್ತಕ್ಕಂಥ ವೈಟ್ ಕಲರ್ ಪಾಯ್ಸನ್ ಆ ಮಗು ಕುಡಿದ್ರೆ ಶರೀರ ಮಾತ್ರ ಸತ್ತೋಗುತ್ತೆ. ಆದರೆ ಮೊಬೈಲ್ ಫೋನ್ನಲ್ಲಿ ಸಿಗುವಂತಹ ಸ್ಪಿರಿಚುವಲ್ ಪಾಯ್ಸನ್ಸ್ ಆ ಮಕ್ಕಳ ಆತ್ಮದ ಒಳಗಡೆ ಹೋದರೆ ಆ ಮಕ್ಕಳು ನಿತ್ಯ ನಾಶಕ್ಕೆ ಒಳಗಾಗ್ತಾರೆ, ನರಕಾಗ್ನಿಗೆ ಹೋಗ್ತಾರೆ. ಆದ್ದರಿಂದ ಆ ದೇಹದಲ್ಲಿ ಕುಡಿಯೋ ಪಾಯ್ಸನ್ಗಿಂತನೂ ಈ ನೋಡುವ ಪಾಯ್ಸನ್, ಕೇಳಿಸ್ಕೊಳ್ಳೋ ಪಾಯ್ಸನ್ ಇದೆಯಲ್ಲ, ಇಂಜೆಕ್ಟ್ ಆಗ್ತಾ ಇರ್ತಕ್ಕಂಥ ಪಾಯ್ಸನಸ್ ಥಿಂಗ್ಸ್ ಥ್ರೂ ಮೊಬೈಲ್ ಫೋನ್, ಆಲ್ ದ ಈವಿಲ್ ಥಿಂಗ್ಸ್, ಲಸ್ಟ್ಫುಲ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಇಂಜೆಕ್ಟಿಂಗ್ ಟು ಯುವರ್ ಸೋಲ್, ಚೈಲ್ಡ್ ಸೋಲ್. ವಾಟ್ ಈಸ್ ಹ್ಯಾಪನಿಂಗ್? ಏನಾಗುತ್ತೆ? ಪಾಯ್ಸನ್ ಒಳಗಡೆ ಆತ್ಮಕ್ಕೆ ತುಂಬಿಕೊಳ್ಳುತ್ತೆ. ಆಮೇಲೆ ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಪಡೋದು ಬೇರೆದು. ಆಮೇಲೆ ಎಲ್ಲಕ್ಕಿಂತ ಆತ್ಮ ನಷ್ಟವಾಗಿ ಹೋಗುತ್ತೆ. ಯು ಕೆನಾಟ್ ಕಂಟ್ರೋಲ್ ದೆಮ್. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಔಟ್ ಆಫ್ ಕಂಟ್ರೋಲ್, ದೇ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ದ ಈವಿಲ್ ಒನ್. ಅವ್ರು ನಿಮ್ಮ ಕಂಟ್ರೋಲ್ ತಪ್ಪಿ ಪಿಶಾಚಿ ಕಂಟ್ರೋಲಿಗೆ ಬಂದರು. ನೀವು ಹೇಳಿದ್ದು ಕೇಳಲ್ಲ. ಈಗ ಯಾರು ಹೇಳಿದ್ದು ಕೇಳ್ತಾರೆ? ಮೊಬೈಲ್ ಫೋನ್ ಹೇಳಿದ್ದು ಕೇಳ್ತಾರೆ. ದೇ ಆರ್ ಫಾಲೋಯಿಂಗ್ ಮೊಬೈಲ್ ಫೋನ್. ಮೊಬೈಲ್ ಫೋನ್ ಅಂದರೆ ಮೊಬೈಲ್ ಫೋನ್ ಅಲ್ಲ, ದ ಸ್ಪಿರಿಟ್ ಹೂ ಈಸ್ ಕಂಟ್ರೋಲಿಂಗ್ ದ ವರ್ಲ್ಡ್, ಸಿಸ್ಟಮ್ ಆಫ್ ದ ವರ್ಲ್ಡ್. ಲೋಕದ ರೀತಿ ನೀತಿಗಳನ್ನು ನಿಯಂತ್ರಿಸುವಂತಹ ಆ ದುರಾತ್ಮನ ಸ್ವಾಧೀನದಲ್ಲಿ ನಿನ್ನ ಮಗ ಅಥವಾ ಮಗಳು ಇರೋದ್ರಿಂದ ಈಗ ನಿನ್ನ ಮಾತಲ್ಲ, ಈ ಪ್ರಪಂಚದಲ್ಲಿರೋ ಯಾರಪ್ಪನ ಮಾತನ್ನು ಅವ್ರು ಕೇಳಕ್ಕಾಗಲ್ಲ. ಬಿಕಾಸ್ ದೇ ಆರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದ ಈವಿಲ್ ಒನ್. ಪಿಶಾಚಿ ಅಧೀನದಲ್ಲಿದ್ದಾರೆ. ಅವ್ರು ಲೋಕ ಹೇಳೋದೇ ಕೇಳ್ತಾರೆ, ಮೊಬೈಲ್ ಫೋನ್ ಹೇಳೋದೇ ಕೇಳೋದು. ಅದರಿಂದ ಇದು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಶುಭ ಸಂದೇಶವನ್ನು ಆಲಿಸುವುದರಿಂದ ಏನು ಹುಟ್ಟುತ್ತೆ? ಓದಿ. ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶವನ್ನು ಆಲಿಸುವುದರಿಂದ ಲೋಕದ್ದು ಆಲಿಸುವುದರಿಂದ ಅವಿಶ್ವಾಸ ಮೂಡುತ್ತೆ ಅಥವಾ ವಿಶ್ವಾಸ ಹಾಳಾಗುತ್ತೆ. ವಿಶ್ವಾಸ ಹಾಳಾಗುತ್ತೆ ಅಥವಾ ಅವಿಶ್ವಾಸ ಮೂಡುತ್ತೆ. ಇವತ್ತು ಅನೇಕರ ಒಳಗಡೆ ಅವಿಶ್ವಾಸ ತುಂಬಿಕೊಂಡಿದೆ. ಈ ಸತ್ಯ ಅರ್ಥ ಆದಂಥ ತಂದೆ ತಾಯಂದ್ರು ನಾಳೆ ಏನು ಮಾಡ್ತೀರಿ? ಪಾಯ್ಸನ್ ಬಾಟ್ಲಿ ಎತ್ತಿ ಬಿಸಾಡೋ ಥರ ನಿಮ್ಮ ಮೊಬೈಲ್ ಫೋನ್ ಎತ್ತಿ ಒಡೆದಾಕ್ತೀರಿ. ಹೋದರೆ 15,000ನೋ 20,000ನೋ 50,000ನೋ ಹೋದರೆ ಹೋಗಲಿ, ಮಗುವಿನ ಆತ್ಮ ನಿತ್ಯ ನರಕಕ್ಕೆ ಹೋಗಬಾರ್ದು ಅಂತ ಮಾಡ್ತೀರಾ? ಅದು ನಿಮಗೆ ಬಿಟ್ಟಿದ್ದು, ಏನಾದರೂ ಮಾಡ್ಕೊಳ್ಳಿ. ಆದರೆ ಅಷ್ಟು ಮಾಡಿದ ತಕ್ಷಣ ಮಗು ಚೇಂಜ್ ಆಗುತ್ತೆ ಅಂತ ನಾನು ಹೇಳಲ್ಲ. ಮೊದಲು ನಿನ್ನೊಳಗಡೆ ಪರಿಶುದ್ಧಾತ್ಮರು ಬರಲಿ. ನಿನ್ನೊಳಗಡೆ ಪರಿಶುದ್ಧಾತ್ಮರು ಬಂದು ಮೋಶೆಯ ಹಾಗೆ ನೀನು ಕರೆಗಳನ್ನೆತ್ತಿ ಪ್ರಾರ್ಥನೆ ಮಾಡುವಾಗ ನಿನ್ನ ಮಕ್ಕಳ ಮೇಲೆ ದೇವರ ಆತ್ಮನ ಶಕ್ತಿ ಬರ್ತದೆ. ನಿನ್ನ ಮಕ್ಕಳು ಈ ಲೋಕದಲ್ಲಿ ಜಯಶಾಲಿಗಳಾಗ್ತಾರೆ. ಸೈತಾನನ ವಿರುದ್ಧ, ಆತ್ಮಕ್ಕೆ ವಿರುದ್ಧ ಹೋರಾಡುವಂತಹ ಎಲ್ಲ ಶಕ್ತಿಗಳನ್ನು ಜಯಿಸಲಿಕ್ಕೆ ಬೇಕಾದ ಆತ್ಮಿಕವಾದ ಬಲ ನಿನ್ನ ವಿಶ್ವಾಸಭರಿತ ಪ್ರಾರ್ಥನೆಯ ಮುಖಾಂತರ ನಿನ್ನ ಮಕ್ಕಳಿಗೆ ಸಿಗ್ತದೆ. ಮೊಬೈಲ್ ಫೋನ್ ಬಿಸಾಡಿದ್ರೆ ಎಷ್ಟರ ಮಟ್ಟಿಗೆ ಸಿಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಬಿಸಾಡಬೇಕಾದ ಸಂದರ್ಭ ಬಂದರೆ ಬಿಸಾಡಬೇಕಾಗ್ತದೆ.
ಡಿಸಿಪ್ಲಿನ್ ಪರ್ಪಸ್ ಕೆಲವೊಂದನ್ನು ಮಾಡಲೇಬೇಕಾಗ್ತದೆ. ನಿನಗೆ 50,000 ಮೊಬೈಲ್ ಫೋನ್ ಮುಖ್ಯನೋ ಅಥವಾ ನಿನ್ನ ಮಗನ ಅಥವಾ ಮಗಳ ಆತ್ಮ ರಕ್ಷಣೆ ಆಗೋದು ಮುಖ್ಯನೋ? ಯೋಚನೆ ಮಾಡಿ ನೋಡಿ. ಹೋದ ತಕ್ಷಣ ಎತ್ತಿ ಬಿಸಾಡಬೇಡಿ. ಮೊದಲು ಈ ಕಾರ್ಯ ಮಾಡಿ. ಯು ಬಿ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಫಾಸ್ಟ್. ಮೊದಲು ನೀನು ದೇವರಾತ್ಮನ ಶಕ್ತಿಯಿಂದ ತುಂಬಲ್ಪಡು. ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲು. ಪ್ರಾರ್ಥನೆ ಎಂಬ ಆಯುಧವನ್ನು ತೆಗೆದುಕೋ. ಪ್ರೇ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಪ್ರಾರ್ಥಿಸು. ಥ್ರೂ ದ ಪವರ್ ಆಫ್ ದಟ್ ಪ್ರೇಯರ್ ಇನ್ ದ ಸ್ಪಿರಿಟ್ ಯು ಕ್ಯಾನ್ ಡಿಸ್ಟ್ರಾಯ್ ದ ವರ್ಕ್ಸ್ ಆಫ್ ದ ಡೆವಿಲ್ ಇನ್ ಯುವರ್ ಚಿಲ್ಡ್ರನ್. ಪವಿತ್ರಾತ್ಮ ಶಕ್ತಿಯಿಂದ ತುಂಬಿ ನೀನು ಪ್ರಾರ್ಥಿಸುವಾಗ ನಿನ್ನ ಮಕ್ಕಳಲ್ಲಿ ಕಾರ್ಯ ಮಾಡೋ ದುರಾತ್ಮನ ಕ್ರಿಯೆ ಲಯವಾಗುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ಟುಡೇ ಪೇರೆಂಟ್ಸ್ ವಿ ಡು ನಾಟ್ ಹ್ಯಾವ್ ದ್ಯಾಟ್ ಮಚ್ ಫೇತ್. ತಂದೆ ತಾಯಿಂದ್ರಿಗೆ ಇವತ್ತು ಅಂಥ ವಿಶ್ವಾಸ ಏನಿಲ್ಲ. ನಮ್ಮ ವಿಶ್ವಾಸ ಸಂಡೇ ಫೇತ್ ಮಾತ್ರ, ಭಾನುವಾರದ ವಿಶ್ವಾಸ. ಇವತ್ತು ಭಾನುವಾರ ಚರ್ಚಿಗೆ ಹೋಗಿದ್ದೀವಿ, ಇವತ್ತು ಶುಕ್ರವಾರ ಉಪವಾಸ ಮಾಡಿದ್ದೀವಿ. ಅದೊಂದು ಸಾಂಪ್ರದಾಯಿಕ ವಿಶ್ವಾಸ ಮಾತ್ರ ಉಳ್ಕೊಂಡಿದೆ. ನಮ್ಮೊಳಗಡೆ ವಾಕ್ಯದಿಂದ ಬಂದಂಥ ಸತ್ಯ ವಿಶ್ವಾಸ ಇನ್ನೂ ಬಂದಿಲ್ಲ. ಇದು ಎಲ್ಲಿವರೆಗೆ ಬರೋದಿಲ್ವೋ ನಮ್ಮ ಕ್ರೈಸ್ತ ಜೀವನಕ್ಕೆ ಬೆಲೆ ಇಲ್ಲ. ನಮ್ಮ ಮುಖಾಂತರ ಕ್ರಿಸ್ತನ ನಾಮಕ್ಕೆ ಅವಮಾನ ಆಗ್ತಾ ಇರುತ್ತೆ. ಇದಾಗಬಾರ್ದು. ನನ್ನಿಂದ ಯೇಸುವಿನ ನಾಮಕ್ಕೆ ಅವಮಾನ ಆಗಬಾರ್ದು ಅಂತ ಒಂದು ತೀರ್ಮಾನ ಮಾಡಿ. ಇವತ್ತು ನನ್ನ ಕುಟುಂಬದಿಂದ ಯೇಸುವಿನ ನಾಮಕ್ಕೆ ಅವಮಾನ ಆಗಬಾರ್ದು. ಯೇಸು ಕ್ರಿಸ್ತನ ನಾಮವನ್ನು ಸೂಚಿಸುವಂಥ ಯಾವುದೇ ಒಂದು ಆಗಿರಲಿ ನನ್ನ ಜೀವನದಲ್ಲಿ, ನನ್ನ ಮನೆ ಇರ್ಬೋದು, ನಾನು ಮಾಡೋ ಬಿಸ್ನೆಸ್ ಇರ್ಬೋದು, ನನ್ನ ಶಾಪ್ಸ್ ಇರ್ಬೋದು, ವಾಹನ ಇರ್ಬೋದು, ಏನೇ ಆಗಿರಲಿ, ಅದರ ಮುಖಾಂತರ ಯೇಸು ಕ್ರಿಸ್ತನ ನಾಮಕ್ಕೆ ಅವಮಾನ ಆಗುವ ಯಾವ ಕೆಲಸವು, ಯಾವ ಕಾರ್ಯವು ನನ್ನಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ನನ್ನ ಕೆಲಸ ಕಾರ್ಯಗಳಲ್ಲಿಯೂ ಇನ್ನು ಮುಂದೆ ನಡೆಯೋದಿಲ್ಲ ಎಂದು ನೀವು ತೀರ್ಮಾನ ಮಾಡಬೇಕು. ಯಾಕೆ ಅಂದರೆ ಐ ಆಮ್ ಎ ಬಿಲೀವರ್. ನಾನೊಬ್ಬ ವಿಶ್ವಾಸಿ. ನಾನು ಅದನ್ನು ಜೀವಿಸಬೇಕು. ಐ ಮಸ್ಟ್ ಲಿವ್ ದಟ್ ಫೇತ್. ನಾನು ಅದನ್ನು ಜೀವಿಸಬೇಕು. ಬೈಬಲ್ ಹೇಳುತ್ತೆ, ನಾವು ಓದಿದ್ದೀವಿ, ಹೆಬ್ರಿಯ 11:6, ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ವಿತೌಟ್ ಫೇತ್. ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ವಿತೌಟ್ ಫೇತ್. ಯು ಕೆನಾಟ್ ಪ್ಲೀಸ್ ಗಾಡ್ ವಿತೌಟ್ ಫೇತ್. ವಿಶ್ವಾಸದ ಜೀವನ ಇಲ್ಲದೆ, ವಿಶ್ವಾಸ ಅಂದ ತಕ್ಷಣ ಏನೋ ಒಂದು ಕಾನ್ಸೆಪ್ಟ್ ಅಲ್ಲ. ಫೇತ್ ಈಸ್ ನಾಟ್ ಎ ಕಾನ್ಸೆಪ್ಟ್, ಇಟ್ಸ್ ಎ ಲೈಫ್. ಫೇತ್ ಈಸ್ ಟು ಲಿವ್ ಎವ್ರಿ ಡೇ. ವಿಶ್ವಾಸ ಅನ್ನೋದು ಒಂದು ಕಾನ್ಸೆಪ್ಟ್ ಥರ ಐಡಿಯಾ ಅಲ್ಲ, ಅದು ಜೀವನ. ಅದಿಲ್ಲದೆ ದೇವರನ್ನ ಮೆಚ್ಚಕ್ಕಾಗಲ್ಲ. ಮನುಷ್ಯರನ್ನ ಮೆಚ್ಚಿಸ್ಬೋದು. ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ವಿಶ್ವಾಸ ಬೇಕಾಗಿಲ್ಲ. ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ನನಗೆ ವಿಶ್ವಾಸ ಏನು ಬೇಕಾಗಿಲ್ಲ. ಚೆನ್ನಾಗಿ ಒಂದು ಸ್ವಲ್ಪ ಅದು ಇದು ಕಥೆಗಳು ಹೇಳಿ, ಹಾಡು ಹೇಳಿ ನಿಮಗೆ ಖುಷಿ ಕೊಟ್ಟರೆ ನಿಮ್ಮನ್ನು ಮೆಚ್ಚಿದಂಗೆ ಆಗುತ್ತೆ. ಆದರೆ ಏನು ಪ್ರಯೋಜನ ನಿಮ್ಮನ್ನು ಮೆಚ್ಚಿಸಿ? ನೀವು ನನ್ನನ್ನು ಮೆಚ್ಚಿಸಿ ನಿಮಗೇನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಾನು ನಿಮ್ಮನ್ನು ಮೆಚ್ಚಿಸಿ ನನಗೇನು ಪ್ರಯೋಜನ? ನನಗೇನು ಪ್ರಯೋಜನ ಇಲ್ಲ. ಆದರೆ ನೀವು ದೇವರನ್ನ ಮೆಚ್ಚಿಸಿದರೆ ಅದರಿಂದ ದೊಡ್ಡ ಲಾಭ ಇದೆ. ಏನು ಲಾಭ ಇದೆ ಕೇಳಿದರೆ, ನಮ್ಮ ಪಾಪ ಕ್ಷಮಿಸಲ್ಪಡ್ತದೆ. ಯು ವಿಲ್ ರಿಸೀವ್ ದ ಫರ್ಗಿವ್ನೆಸ್ ಆಫ್ ಯುವರ್ ಸಿನ್ ಆ್ಯಂಡ್ ಯು ವಿಲ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ರಾಜ್ಯ ಸಂಪಾದನೆ ಮಾಡ್ಬೋದು. ನಿತ್ಯ ಜೀವ ಸಿಗುತ್ತೆ. ಯೇಸುವಿನ ಅನುಭವ ಸಿಗುತ್ತೆ. ದೇವರ ಸಾನ್ನಿಧ್ಯ ಸಿಗುತ್ತೆ. ಯು ಕ್ಯಾನ್ ಸಿ ಗಾಡ್. ನೀನು ದೇವರನ್ನ ನೋಡ್ಲಿಕ್ಕೆ ಆಗ್ತದೆ. ಯು ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಯುವರ್ ಶೆಪರ್ಡ್ ಜೀಸಸ್ ಕ್ರೈಸ್ಟ್. ನಿನ್ನ ಒಳ್ಳೆಯ ಕುರುಬ ಯೇಸುವಿನ ಸ್ವರವನ್ನು ಕೇಳಲಿಕ್ಕಾಗ್ತದೆ. ಆ ಸ್ವರ ಕೇಳಿ ಹೋಗುವಾಗ ಎಲ್ಲಿ ಹೋಗ್ತೀಯಾ? ಸ್ವರ್ಗ ರಾಜ್ಯಕ್ಕೆ ಹೋಗ್ತೀಯಾ? ಯೇಸು ಹೇಳ್ತಾರಲ್ವ, ನಾನು ಅವುಗಳಿಗೆ ನಿತ್ಯ ಜೀವ ಕೊಡ್ತೀನಿ. ಅವು ನನ್ನನ್ನು ಹಿಂಬಾಲಿಸ್ತವೆ, ನಾನು ಅವುಗಳಿಗೆ ಏನು ಕೊಡ್ತೀನಿ? ನಿತ್ಯ ಜೀವ ಕೊಡ್ತೇನೆ. ಸಿ, ನಮಗೆ ಅದು ವಿಶ್ವಾಸ ಇಲ್ಲ. ಅದಕ್ಕೆ ಯೇಸುವಿನ ದರ್ಶನ ಒಳಗಡೆ ಇಲ್ಲ. ಬರೀ ಪ್ರಾಬ್ಲಮ್ಸ್ ಹೇಳ್ತೀವಿ. ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಇದೆ. ಏನು ನೀವು ಯೇಸುಕ್ಕಿಂತ ಒಳ್ಳೆಯವರಾ? ಮದರ್ ಮೇರಿಗಿಂತ ಒಳ್ಳೆಯವರಾ? ಸೈಂಟ್ ಜೋಸೆಫ್ಗಿಂತ ಒಳ್ಳೆಯವರಾ? ಸೈಂಟ್ ಪಾಲ್ಗಿಂತ ಒಳ್ಳೆಯವರಾ? ಇವ್ರಿಗೆ ಯಾರಿಗೂ ಕಷ್ಟ ಇರಲಿಲ್ವಾ? ಯೇಸು ಕ್ರಿಸ್ತನಿಗೆ ಈ ಭೂಮಿಯಲ್ಲಿ ಕಷ್ಟ ಇರಲೇ ಇಲ್ವಾ? ಅವ್ರ ಬಗ್ಗೆ ಯಾರು ಕೀಳಾಗಿ ಮಾತಾಡೇ ಇಲ್ವಾ? ಅವ್ರ ಮುಖದ ಮೇಲೆ ಯಾರು ಉಗಿದಿಲ್ವಾ? ಅವ್ರ ಬಟ್ಟೆನ ಯಾರು ಸುಲಿದು ತೆಗೆದಿಲ್ವಾ? ಅವ್ರಿಗೆ ಯಾರು ಹೊಡೆದಿಲ್ವಾ? ಬೈದಿಲ್ವಾ? ಅವರಿಗಾದಷ್ಟು ಅವಮಾನ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ. ಅವರು ಅನುಭವಿಸಿದಷ್ಟು ಕಷ್ಟ ಯಾತನೆ ಯಾರು ಅನುಭವಿಸಲಿಲ್ಲ. ಆದರೆ ಒಂದು ತಪ್ಪು ಮಾಡಿಲ್ಲ. ನಮ್ಮಲ್ಲಿ ತಪ್ಪು ಮಾಡದೇ ಇದ್ದವ್ರು ಎಷ್ಟು ಜನ ಇದ್ದೀವಿ? ಕೈ ಎತ್ತಿ ನೋಡೋಣ. ಒಬ್ಬರು ಇಲ್ಲ ಅಲ್ವಾ?
ತಪ್ಪು ಮಾಡದೇ ಇದ್ದವರು, ಪಾಪ ಮಾಡದೇ ಇದ್ದವರು ನಮ್ಮಲ್ಲಿ ಯಾರೊಬ್ಬರೂ ಇಲ್ಲ. ಹಾಗಾದರೆ ಪಾಪ ಮಾಡಿದವನಿಗೆ ಕಷ್ಟ ಆಗುತ್ತೋ ಇಲ್ವೋ? ಕಷ್ಟ ಆಗುತ್ತೆ. ಪ್ರಪಂಚದಲ್ಲಿ ಕಷ್ಟ ಇದೆ. ಆಮೇಲೆ ಹೇಳೋದು ನೋಡಿಬಿಟ್ರೆ ನಾವು ಪರ್ಫೆಕ್ಟ್ ಆಗಿದ್ದೀವಿ, ದೇವರೇ ಸ್ವಲ್ಪ ರಾಂಗ್ ಆಗಿದ್ದಾರೆ. ದೇವರು ನಮ್ಮಂಥವ್ರಿಗೆ ಈ ಥರ ಮಾಡಬಾರ್ದಾಗಿತ್ತು. ಕೆಲವರು ಹೇಳ್ತಾರೆ ನಮ್ಮಂಥವ್ರಿಗೆ ದೇವರು ಈ ಥರ ತೊಂದರೆ ಕೊಡಬಾರ್ದಾಗಿತ್ತು, ಈ ಥರ ಕಷ್ಟ ಕೊಡಬಾರ್ದಾಗಿತ್ತು. ನಿಮ್ಮಂಥವ್ರು ಅಂದರೆ ಯಾವ ಥರ? ದೇವ್ರಿಗಿಂತ ಒಂದು ಲೆವೆಲ್ ಮೇಲಿರೋರಾ ಹೇಗೆ? ಕೆಲವ್ರು ಹೇಳ್ತಾರೆ ಆ ಥರ. ಎಷ್ಟೋ ಜನ ಏನೇನೋ ಮಾಡ್ತಾರೆ, ಅವರಿಗೆ ದೇವ್ರು ಬಿಟ್ಬಿಟ್ಟಿದ್ದಾರೆ. ನಮ್ಮಂಥವ್ರಿಗೆ ತೊಂದರೆ ನಿಮ್ಮಂಥವ್ರು ಅಂದರೆ ಯಾರು? ಅವ್ರ ಲೆಕ್ಕ ಅವರು ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಬಡವರು. ಈ ಬಡವರು ಶ್ರೀಮಂತರೆಲ್ಲ ಲೋಕದ ಲೆಕ್ಕಾಚಾರ, ದೇವ್ರ ಲೆಕ್ಕಾಚಾರದಲ್ಲಿ ಒಂದೇ ಆಯಿತಾ? ಲೋಕಲ್ ಲೆಕ್ಕಾಚಾರ ಇಲ್ಲಿ ತಗೊಂಡು ಬಂದು ಏನು ಪ್ರಯೋಜನ ಇಲ್ಲ. ಅದೆಲ್ಲ ಗೌರ್ಮೆಂಟಲ್ಲಿ ವರ್ಕೌಟ್ ಆಗ್ಬೋದು ಅಷ್ಟೇ. ಕಾರ್ಡ್ ಮಾಡಿಸ್ಲಿಕ್ಕೆ, ಕೆಂಪು ಕಾರ್ಡು, ಹಸಿರು ಕಾರ್ಡು, ಹಳದಿ ಕಾರ್ಡ್ ಮಾಡಿಸ್ಲಿಕ್ಕೆ, ಕಾರ್ಡ್ ಬಿಸ್ನೆಸ್ಗೆ. ಇನ್ನು ಹಾಸ್ಪಿಟಲ್ಸಲ್ಲಿ ಇದು ಯಾವುದೋ ಕಾರ್ಡ್ ಇದೆಯಲ್ಲ, ಏನು ಕಾರ್ಡು? ಯಶಸ್ವಿನಿ ಕಾರ್ಡು. ಅಂಥ ಕಾರ್ಡ್ಗಳಿಗೆಲ್ಲ ಉಪಯೋಗ ಆಗುತ್ತೆ. ಮತ್ತು ಬಸ್ಸಲ್ಲಿ ಇವತ್ತು ಕಾರ್ಡ್ ಕೊಟ್ಟು ಬಂದ್ರಲ್ಲ ಚಿನ್ನಮ್ಮ ಎಲ್ಲ, ಆಧಾರ್ ಕಾರ್ಡು ಫ್ರೀ ಪಾಸ್ ಮಹಿಳೆಯರಿಗೆ. ಸೊ ಇದು ಗೌರ್ಮೆಂಟಲ್ಲೆಲ್ಲ ಉಪಯೋಗ ಆಗುತ್ತೆ. ಸ್ವರ್ಗ ರಾಜ್ಯದಲ್ಲಿ ನಿಮ್ದು ಯಾವ ಕಾರ್ಡು ವರ್ಕೌಟ್ ಆಗೋದಿಲ್ಲ. ದೇವರನ್ನ ಮೆಚ್ಚಿಸ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಕಾರ್ಡ್, ಅದು ಫೇತ್ ಮಾತ್ರನೇ. ಯು ಕ್ಯಾನ್ ಪ್ಲೀಸ್ ಗಾಡ್ ಬೈ ಫೇತ್, ಓನ್ಲಿ ಥ್ರೂ ಫೇತ್. ವಿಶ್ವಾಸ ಇಲ್ಲದೆ, ಓದಿ ನೋಡೋಣ. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಇದು ಒಂದು ವರ್ಷಕ್ಕೊಂದ್ಸರಿ ಅಲ್ಲ ವಿಶ್ವಾಸ, ಆಯ್ತಾ? ಭಾನುವಾರ ಮಾತ್ರ ಅಲ್ಲ, ಎವ್ರಿ ಡೇ, ಪ್ರತಿದಿನ ವಿಶ್ವಾಸದ ಜೀವನ ಜೀವಿಸು. ಆಗ ನೀನು ಕಂಪ್ಲೇಂಟ್ ಹೇಳೋದೆಲ್ಲ ಹೋಗುತ್ತೆ. ಪ್ರತಿದಿನ ವಿಶ್ವಾಸದ ಜೀವನ ಜೀವಿಸು, ಆಗ ಈ ಟೆನ್ಷನ್ ಜೀವನ ಹೋಗುತ್ತೆ. ಯಾಕೆ ಹೋಗಲ್ಲ? ಯಾವಾಗಲೂ ವರ್ಷಕ್ಕೊಂದ್ಸರಿ ಚರ್ಚಿಗೆ ಬರ್ತೀಯಾ, ಕಷ್ಟ ಆದಾಗ ಎಲ್ಲ ಧ್ಯಾನಕ್ಕೆ ಹೋಗ್ತೀಯಾ, ಯಾವುದೋ ಬ್ರದರ್ಗಳಿಗೆ ಪ್ರೇಯರ್ ಮಾಡುವ ಬ್ರದರ್ ಅದು ಇದು ಅಂತ ಹೇಳ್ತೀಯಾ, ಬಾಕಿ ದಿವಸ ಎಣ್ಣೆ ಹೊಡ್ಕೊಂಡು, ಊರು ಸುತ್ಕೊಂಡು, ಹರಟೆ ಹೊಡ್ಕೊಂಡು, ಅದು ಇದು ಮಾತಾಡ್ಕೊಂಡು ಕಾಲ ಕಳೀತೀಯ. ಏನು ಪ್ರಯೋಜನ? ಅದನ್ನು ಯಾರಾದರೂ ವಿಶ್ವಾಸ ಅಂತ ಹೇಳ್ತಾರಾ? ಅವನ್ನ ಯಾವನಾದ್ರು ವಿಶ್ವಾಸಿ ಅಂತ ಹೇಳ್ತಾರಾ? ಇಲ್ಲ. ಅವನು ಹೇಳ್ಕೋಬೇಕಷ್ಟೇ, ನಾನು ದೊಡ್ಡ ವಿಶ್ವಾಸಿ ಅಂತ. ಯಾಕಂದರೆ ವರ್ಷದಲ್ಲಿ 3 ಸರಿ ತಲೆ ಬಳಸ್ಕೊ ಬರ್ತೀನಿ, ಅದರಿಂದ ನಾನು ವಿಶ್ವಾಸಿ ಅಂತ. ಈ ತಲೆ ಬಳಸೋ ಬಿಸ್ನೆಸ್ ಇರೋರು ಪಕ್ಕಾ ವಿಶ್ವಾಸಿಗಳಲ್ಲ, ಅದು ಮೂಢನಂಬಿಕೆಯವರೇ. ವಿಶ್ವಾಸಿ ನೀನು ಯಾಕೆ ತಲೆ ಬೋಳಿಸ್ತೀಯ? ದೇವ್ರು ಹೇಳ್ತಾರೆ ನೀನು ತಲೆ ಕೂದಲು ಉದುರೋದು ದೇವ್ರಿಗೆ ಗೊತ್ತಂತ. ನೀವು ಉದುರೋಕ್ಕೆ ಬಿಡಲ್ವಲ್ಲ, ನೀನು ಬಳಸ್ಕೊಂಡ್ಬಂದ್ಬಿಟ್ರು ಉದುರೋದಲ್ಲಿ. ನಿನ್ನ ತಲೆ ಕೂದಲು ಪ್ರತಿಯೊಂದು ಎಣಿಕೆ ಆಗಿದೆ ಅಂತ ದೇವ್ರು ಎಣಿಸಿಟ್ಟಿದ್ದಾರೆ, ನೀನು ಬಳಸ್ಕೊಂಬಂದ್ರೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಇನ್ಮೇಲೆ ದೇವ್ರ ಲೆಕ್ಕಾಚಾರನ ಹಾಳು ಮಾಡಬೇಡಿ. ಅದರಿಂದ ವಿಶ್ವಾಸ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ, ಅದೊಂದು ಜೀವನ. ಫೇತ್ ಈಸ್ ಎ ಲೈಫ್ ಸ್ಟೈಲ್. ಸ್ಟೈಲ್ ಅಂದರೆ ಸ್ಟೈಲ್ ಅಲ್ಲ, ಜೀವನ ಶೈಲಿ. ಇಟ್ಸ್ ಎ ಲೈಫ್, ವೇ ಆಫ್ ಲೈಫ್, ಆ ಥರ ಹೇಳೋಣ. ಫೇತ್ ಈಸ್ ಎ ವೇ ಆಫ್ ಲೈಫ್. ವಿಶ್ವಾಸ ಅಂದರೆ ಏನು? ಇಟ್ಸ್ ಎ ವೇ ಆಫ್ ಲೈಫ್, ಜೀವನ, ಜೀವನ ಶೈಲಿ. ಈ ವಿಶ್ವಾಸದ ಜೀವನವನ್ನು ಜೀವಿಸುವವರಿಗೆ ಏನು ಸಿಗುತ್ತೆ ಅಂತ ಕೇಳಿದರೆ, ಅದೇ ವಾಕ್ಯ ಕೊನೆಯಲ್ಲಿ ಹೇಳುತ್ತೆ, ರಿವಾರ್ಡ್ ಸಿಗುತ್ತೆ. ಏನು ಸಿಗುತ್ತಂತೆ? ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ತಕ್ಕ ಪ್ರತಿಫಲ ಸಿಗುವುದು ಎಂದು ನಂಬಬೇಕು. ವಿಶ್ವಾಸದ ಜೀವನ ಜೀವಿಸುವವರಿಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಏನು ಆ ಪ್ರತಿಫಲ ಅಂದರೆ? ನಿತ್ಯ ಜೀವ, ಅಮರ ಜೀವ, ಪಾಪಕ್ಷಮೆ, ಪವಿತ್ರಾತ್ಮ, ದೇವರ ಸಾನ್ನಿಧ್ಯ, ದೇವರ ಶಕ್ತಿ, ದೇವರ ಕೃಪೆ. ನೋಡಿ ಎಷ್ಟೊಂದಿದೆ. ಎಲ್ಲ ಸತ್ ಮೇಲೆ ಸಿಗೋದಲ್ಲ ಹೇಳ್ತಾ ಇರೋದು, ಇಲ್ಲಿ ಜೀವಂತವಾಗಿರುವಾಗ. ಇಲ್ಲಿ ಸಿಗದೇ ಇರೋದು ಸತ್ ಮೇಲೆ ಸಿಗಲ್ಲ, ಆಯ್ತಾ? ಇಲ್ಲಿ ಯೇಸುನ ನಿನಗೆ ಕಂಡುಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ, ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಸತ್ತ ಮೇಲೆ ಸಿಗ್ತಾರೆ ಅಂದರೆ ಸುಳ್ಳು 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 ನಂಬೇಡ. ಮೋಸ ಹೋಗ್ತೀಯ, ಸತ್ತ ಮೇಲೆ ನರಕಕ್ಕೆ ಹೋಗ್ತೀಯ ಅಷ್ಟೇ. ಒಂದು ದಿನ, ತೀರ್ಪಿನ ದಿನ. ಯೇಸು ನಿನಗೆ ಇಲ್ಲಿ ಸಿಗಬೇಕು, ಬದುಕಿದಾಗ ಇಲ್ಲಿ ಸಿಗಬೇಕು ಯೇಸು. ಸತ್ತ ಮೇಲೆ ಯಾರೋ ಕುಟುಂಬದವರೆಲ್ಲ ಪ್ರಾರ್ಥನೆ ಮಾಡಿ ಒಂದಿಷ್ಟು ದಾನ ಧರ್ಮ ಮಾಡಿ ಕರ್ತಾರೆ 3 ಸರಿ ಹಾಡ್ಬಿಟ್ರೆ ನಿನಗೆ ಸ್ವರ್ಗ ಸಿಗುತ್ತೆ ಅನ್ನೋ ಮೂಢನಂಬಿಕೆಯಲ್ಲಿ ಬದುಕಬೇಡಿ. ಹಾಡೋರು ಹಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅವ್ರ ಪ್ರೀತಿ, ಅವ್ರ ಖುಷಿ, ಅವ್ರಿಗೊಂದು ವಿಶ್ವಾಸ, ಹಾಡಲಿ, ತೊಂದರೆ ಇಲ್ಲ. ಆದರೆ ನೀನು ಆ ರೀತಿ ಮೂಢನಂಬಿಕೆಯಲ್ಲಿ ಬದುಕಬೇಡ. ಎಚ್ಚರವಾಗಿ ಬದುಕು.
ವಿಶ್ವಾಸದ ಜೀವನವನ್ನು ಜೀವಿಸು. ದೇವರು ನನ್ನ ಈ ಜೀವನಕ್ಕೆ ತಕ್ಕ ಪ್ರತಿಫಲ ಕೊಡ್ತಾರೆ. ಸತ್ತ ಮೇಲಲ್ಲ, ಇಲ್ಲೂ ಕೊಡ್ತಾರೆ, ಸತ್ತು ಹೋದ ಮೇಲೂ ಕೊಡ್ತಾರೆ. ಇಲ್ಲಿ 1% ಕೊಡ್ತಾರೆ, ಬಾಕಿ 99% ಅಲ್ಲಿ ಕೊಟ್ಟು ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಸಿಗೋದು 1% ಆದರೆ ಬಾಕಿ 99% ಅಲ್ಲಿ ಹೋದ್ಮೇಲೆ ಸಿಗುತ್ತೆ. ಇಲ್ಲಿ ನೀನು 1% ಪಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಏನೂ ಸಿಗಲ್ಲ. ಎಷ್ಟೋ ಜನ ಶುಭ ಸಂದೇಶವನ್ನು ಆಲಿಸಿದಾಗ ಅವರು ತಮ್ಮ ಮೂಢನಂಬಿಕೆಯನ್ನು, ಅವಿಶ್ವಾಸವನ್ನು, ಪಾಪ ಜೀವಿತವನ್ನು ತೊರೆದು ಬಿಟ್ಟು ಈ ಕ್ರೈಸ್ತ ಮಾರ್ಗವನ್ನು, ಈ ವಿಶ್ವಾಸದ ಜೀವನವನ್ನು ಆಯ್ಕೆ ಮಾಡಿಕೊಂಡ್ರು ದೀಕ್ಷಾ ಸ್ನಾನದ ಮುಖಾಂತರ ಆದಿ ಧರ್ಮ ಸಭೆಯಲ್ಲಿ. ಇವತ್ತು ಇದ್ದಾರೆ ಅನೇಕರು. ಯಾಕೆ? ಕಾರಣ ಏನು? ಅವರ ಜಾತಿ, ಅವರ ಧರ್ಮ, ಅವರು ಪೂಜಿಸ್ತಾ ಇದ್ದ ದೇವರು, ಅವರ ಆರಾಧನೆ, ಅವರ ಫ್ರೆಂಡ್ಸು, ಅವರ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಯೇಸುವನ್ನು ನಂಬಿ ಬಂದರು. ಯಾಕೆ ಬಂದರು? ಏನು ಸಿಗುತ್ತೆ ಅಂತ ಬಂದರು? ದುಡ್ಡು ಸಿಗುತ್ತೆ ಅಂತ ಬಂದ್ರ? ಆಸ್ತಿ ಸಿಗುತ್ತೆ ಅಂತ ಬಂದ್ರ? ಇಲ್ಲ, ಅವರಿಗೆ ಪಾಪ ಕ್ಷಮೆ ಸಿಗುತ್ತೆ ಅಂತ ಬಂದರು. ಅವರಿಗೆ ನಿತ್ಯ ಜೀವ ಸಿಗುತ್ತೆ ಅಂತ ಬಂದರು. ಈ ಪ್ರಪಂಚದಲ್ಲಿ ಇದುವರೆಗೂ ಯಾರಿಗೂ ಕೊಡಲಾಗದ, ಅನುಭವಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಯಾವುದೋ ಒಂದು ಹೊಸ ಅನುಭವ ಅವರ ಒಳಗಡೆ ಸಿಕ್ಕಿದ್ರಿಂದ ಅವರೆಲ್ಲವನ್ನು ಬಿಸಾಡಿ ಬಂದರು. ಯಾರೋ ಹಣ ಕೊಡ್ತಾರೆ ಅಂತ ಬಂದಿದ್ದಲ್ಲ, ಆಸ್ತಿ ಕೊಡ್ತಾರೆ, ಮನೆ ಕಟ್ಸ್ಕೊಡ್ತಾರೆ ಅಂತ ಬಂದಿದ್ದಲ್ಲ. ಆ ರೀತಿ ಬಂದವರು ವಿಶ್ವಾಸಿಗಳಲ್ಲ. ದುಡ್ಡು ಸಿಗುತ್ತೆ, ಮನೆ ಸಿಗುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ ಫ್ರೀ ಆಗಿ ಅಂತ ಕ್ರಿಶ್ಚಿಯಾನಿಟಿಗೆ ಬಂದವರು ವಿಶ್ವಾಸಿಗಳಲ್ಲ, ಅವರು ಅವಿಶ್ವಾಸಿಗಳೇ. ಆದರೆ ನಮಗೆ ಇದಕ್ಕಿಂತಲೂ ಶ್ರೇಷ್ಠವಾದ ಸ್ವರ್ಗ ಸಿಗುತ್ತೆ, ನಿತ್ಯ ಜೀವ ಸಿಗುತ್ತೆ, ಏಸು ಸಿಗ್ತಾರೆ, ನಮಗೆ ನಿಜವಾದ ದೇವರು ಸಿಗ್ತಾರೆ, ದೇವರ ಮಕ್ಕಳಾಗುವ ಸೌಭಾಗ್ಯ ಸಿಗುತ್ತೆ ಅಂತ ಬಂದವರು ನಿಜವಾಗಲೂ ಭಾಗ್ಯವಂತರು, ನಿಜವಾಗ್ಲೂ ಭಾಗ್ಯವಂತರು. ಇಂದು ಅಂಥ ವಿಶ್ವಾಸಿಗಳಾಗಬೇಕಾದ್ರೆ ನಮಗೆ ಬೇಕು ದೇವರ ವಾಕ್ಯ. ಏನ್ ಬೇಕು? ದೇವರ ವಾಕ್ಯ. ಎಷ್ಟು ಬೇಕು ಕೇಳಿದ್ರೆ ನಿರಂತರವಾಗಿ ಬೇಕು. ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಸೈತಾನ ಕೊಡುವಂಥ ಆ ಒಂದು ಶೋಧನೆಗೆ, ಸೈತಾನ ಕೊಡೋ ಶೋಧನೆ ಏನು? ಯೇಸುವೇ, ನೀನು ಈ ಕಲ್ಲನ್ನು ತೆಗೆದು ರೊಟ್ಟಿಯನ್ನಾಗಿ ಮಾಡಿ ತಿನ್ಕೋ ಅಂತ ಹೇಳ್ತಾನೆ ಅಲ್ವಾ? ನಾವು ಅದೇ ರೀತಿ ಕಲ್ಲನ್ನು ತೆಗೆದು ರೊಟ್ಟಿ ಮಾಡೋ ಲೆಕ್ಕದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇವತ್ತು. ದೇವರೇ, ನಾನು ಕೈಗೊಂಡಿರೋ ಬಿಸ್ನೆಸ್ ಕಲ್ಲು, ಓಕೆ, ಇದು ರೊಟ್ಟಿ ಆಗಬೇಕೀಗ. ರೊಟ್ಟಿ ಆದ್ರೇ ಉಪಯೋಗಕ್ಕೆ ಬರೋದಲ್ವಾ? ಇದರಿಂದ ಹೊಟ್ಟೆ ತುಂಬ ದುಡ್ಡು ಸಿಗಬೇಕು. ಅದರಿಂದ ಕಮಿಷನ್ ಮಾತಾಡ್ತೀವಿ ದೇವ್ರ ಹತ್ರ, ಕಮಿಷನ್ ಬಿಸ್ನೆಸ್. ನಿನಗೆ 10% ಎಲ್ಲರೂ ಕೊಟ್ಟರೆ ನನ್ನ ಕಡೆಯಿಂದ 5% ಎಕ್ಸ್ಟ್ರಾ ದೇವ್ರೆ, ಆದ್ದರಿಂದ ರೊಟ್ಟಿಯನ್ನು, ಕಲ್ಲನ್ನು ನೀನು ರೊಟ್ಟಿಯನ್ನಾಗಿ ಮಾಡಿ ನನಗೆ ಕೊಡು ಅಂತ. ಎಷ್ಟೋ ಜನರಿದ್ದಾರೆ, ಅವ್ರು ಕೇಳೋ ದೇವರ ಹತ್ರ ದೇವರು ಅದನ್ನು ಮಾಡಿಕೊಡ್ತಾರೆ. ಅದು ಪಿಶಾಚಿ ಆಗಿರ್ತಾನೆ, ಅದು ಯೇಸು ಅಲ್ಲ. ಯೇಸು ನಿನ್ನ ಬಿಸ್ನೆಸ್ ಡೆವಲಪ್ ಮಾಡಿಕ್ಕೆ ಬಂದಿರೋ ದೇವರು ಅಲ್ಲ, ನಿನ್ನ ಆತ್ಮರಕ್ಷಣೆ ಮಾಡ್ಲಿಕ್ಕೆ ಬಂದಿರೋ ದೇವರು. ನಿನ್ನ ಬಿಸ್ನೆಸ್ ಡೆವಲಪ್ ಮಾಡೋದು ಕೇಳು, ತಪ್ಪೇನೂ ಇಲ್ಲ. ಆದರೆ ಅವ್ರು ಡೆವಲಪ್ ಮಾಡೋದು ನಿನ್ನ ಆತ್ಮರಕ್ಷಣೆ, ನಿನ್ನ ಆತ್ಮರಕ್ಷಣೆ ಆಗಬೇಕು. ಮತ್ತು ನಮ್ಮ ಬಿಸ್ನೆಸ್ ನೀನು ಪ್ರಾಮಾಣಿಕವಾಗಿ ದೈವ ಭಯವುಳ್ಳವನಾಗಿ ದೇವರ ಆಜ್ಞೆಗೆ ವಿಧೇಯನಾಗಿ ನೀನು ಮಾಡು. ಆಗ ನೀನು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಅಭಿವೃದ್ಧಿಯನ್ನು ನಿನಗೆ ನೋಡ್ಲಿಕ್ಕೆ ಆಗ್ತದೆ. ದಟ್ ಈಸ್ ದ ಲಾ ಆಫ್ ಗಾಡ್. ದಟ್ ಲಾ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಸ್ಪಿರಿಟ್ ಆ್ಯಂಡ್ ಯುವರ್ ಇಟರ್ನಲ್ ಡೆಸ್ಟಿನೇಷನ್. ನೆನ್ಪಿಟ್ಕೊಳ್ಳಿ. ಅದು ದೇವರ ನಿಯಮ. ಆ ನಿಯಮಕ್ಕೆ ಬದ್ಧವಾಗಿ ನೀನು ಕೆಲಸ ಮಾಡುವಾಗ ಆಶೀರ್ವಾದ ಬರುತ್ತೆ. ಆದರೆ ಆತ್ಮಕ್ಕೇನು ಸಿಗಲ್ಲ, ನಿತ್ಯ ಜೀವಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಿತ್ಯ ಜೀವ ಸಿಗ್ತಾ ಇಲ್ಲ, ಆತ್ಮಕ್ಕೇನು ಬೆನಿಫಿಟ್ ಇಲ್ಲ ಅಂದರೆ ನೀನು ಎಷ್ಟು ದುಡಿದ್ರು, ಎಷ್ಟು ನಿನ್ನ ಕಲ್ಲು ರೊಟ್ಟಿ ಆದರೂ ಏನು ಪ್ರಯೋಜನವೂ ಇಲ್ಲ. ಅದನ್ನು ಉದ್ದೇಶವಾಗಿ ಇಟ್ಕೊಂಡು ಯೇಸು ಹೇಳ್ತಾರೆ, ಮಾನವನು ಓದಿ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ಆ ರೊಟ್ಟಿಯಿಂದ ಮಾತ್ರ ಅಲ್ಲ. ನಾಟ್ ಬೈ ಬ್ರೆಡ್ ಅಲೋನ್. ಬ್ರೆಡ್ ಬೇಡ ಅಂತ ಹೇಳಿಲ್ಲ, ನೋ ನೀಡ್ ಆಫ್ ಬ್ರೆಡ್ ಅಂತ ಹೇಳಲಿಲ್ಲ. ಮ್ಯಾನ್ ಡಸಂಟ್ ನೀಡ್ ಬ್ರೆಡ್ ಅಂತ ಹೇಳಲಿಲ್ಲ. ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್. ರೊಟ್ಟಿಯಿಂದ ಮಾತ್ರ ಅಲ್ಲ, ನಿನ್ನ ನಿಜವಾದ ಜೀವನ ಜೀವಿಸ್ಲಿಕ್ಕೆ ಆಗ್ಬೇಕಾ? ಹಾಗಾದ್ರೆ ಯು ನೀಡ್ ಒನ್ ಮೋರ್ ಥಿಂಗ್. ದೇವರಾಡುವ ಪ್ರತಿಯೊಂದು ನುಡಿಯಿಂದ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ನುಡಿಯಿಂದ ನಿನ್ನ ನಿಜವಾದ ಲೈಫ್ ಅಥವಾ ಯುವರ್ ಲೈಫ್ ಈಸ್ ಮೇಡ್ ಕಂಪ್ಲೀಟ್ ಆರ್ ಪರ್ಫೆಕ್ಟ್ ಓನ್ಲಿ ಬೈ ದ ವರ್ಡ್ ಆಫ್ ಗಾಡ್ ಕಮ್ಸ್ ಔಟ್ ಆಫ್ ಹಿಸ್ ಮೌತ್. ನಿನ್ನ ಜೀವನ ಪರಿಪೂರ್ಣಗೊಳ್ಳುವುದು ಮತ್ತು ಸಂಪೂರ್ಣಗೊಳ್ಳುವುದು ಯಾವುದರಿಂದ ಅಂದರೆ, ಈ ಲೋಕದಲ್ಲಿ ನೀನು ಪ್ರಾರ್ಥನೆ ಮಾಡಿ ಮಾಡಿ ಪಡ್ಕೊಂಡ ಅದು ಇದು ಎಲ್ಲ 108 ಇದೆ.
ಫೈನ್, ದೇವರಿಂದನೇ ಪಡ್ಕೊಂಡಿದ್ದಾನಂತ ಇಟ್ಕೋ. ಇದರಿಂದ ನಿನಗೆ ನಿನ್ನ ಜೀವನ ಸಂಪೂರ್ಣ ಆಗೋದಿಲ್ಲ, ಸಂಪೂರ್ಣವಾದ ಸಂತೃಪ್ತಿ ನಿನಗೆ ಸಿಗೋದಿಲ್ಲ. ನಿನ್ನ ಜೀವಿತ ಸಂಪೂರ್ಣಗೊಳ್ಳಬೇಕಾದ್ರೆ, ಪರಿಪೂರ್ಣ ಉದ್ಯೋಗಕ್ಕೆ ಬರಬೇಕಾದ್ರೆ, ನಿಜವಾದ ಸಂತೃಪ್ತ ಜೀವನಕ್ಕೆ ಬರಬೇಕಾದ್ರೆ ನಿನಗೆ ಇನ್ನೊಂದು ರೊಟ್ಟಿ ಬೇಕು. ಅದು ದೇವರ ವಾಕ್ಯ ಎಂಬ ಬ್ರೆಡ್ ಆಫ್ ಲೈಫ್, ಲಿವಿಂಗ್ ಬ್ರೆಡ್, ಸ್ವರ್ಗೀಯ ಮನ್ನಾ ಬೇಕು. ಜೀಸಸ್ ದ ಲಿವಿಂಗ್ ಬ್ರೆಡ್. ಯೇಸು ಸಜೀವ ರೊಟ್ಟಿ. ಅದೇನು ಕೇಳಿದರೆ ಹಿಸ್ ಲಿವಿಂಗ್ ವರ್ಡ್, ಅವರ ಜೀವಂತ ವಾಕ್ಯವಾಗಿದೆ ಆ ರೊಟ್ಟಿ. ಅದು ಪ್ರತಿ ದಿನ ಬೇಕು. ಅದು ತಿನ್ನುವಾಗ ಏನಾಗುತ್ತೆ, ದಟ್ ಕಂಪ್ಲೀಷನ್, ಜೀವನಕ್ಕೆ ಒಂದು ಕಂಪ್ಲೀಷನ್ ಸಿಗುತ್ತೆ. ಅದಲ್ಲದೆ ಕಲ್ಲಿಂದ ಆಗುವ ರೊಟ್ಟಿಯಿಂದ ಕಂಪ್ಲೀಷನ್ ಬರೋದಿಲ್ಲ. ಹಾಗಾದರೆ ರೊಟ್ಟಿ ಬೇಡವಾ? ರೊಟ್ಟಿ ಬೇಕು. ರೊಟ್ಟಿ ಶರೀರಕ್ಕೆ ಮಾತ್ರ, ಆತ್ಮಕ್ಕೇನು ಪ್ರಯೋಜನ ಬರೋದಿಲ್ಲ. ನಿನ್ನ ಆತ್ಮ, ನಿನ್ನ ದೇಹ ಸಂಪೂರ್ಣ ಉದ್ಧಾರ ಆಗಬೇಕಾದ್ರೆ, ಅನಿತ್ಯತೆಯನ್ನು ಅನುಭವಿಸಬೇಕಾದ್ರೆ ನಮಗೆ ದೇವರು ಕೊಡುವ ಈ ಸ್ವರ್ಗೀಯ ರೊಟ್ಟಿಯಾದ ದೇವರ ವಾಕ್ಯ ಬೇಕು, ವರ್ಡ್ ಆಫ್ ಗಾಡ್ ಬೇಕು. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ, ಆಯಿತಾ? ಯಾರೋ ಬಂದು ನಮ್ಮ ವಿಶ್ವಾಸನ ಹೆಚ್ಚು ಮಾಡೋದಿಲ್ಲ, ಕೀ ಕೊಟ್ಟು ಹೋಗೋದಿಲ್ಲ. ನಿನ್ನ ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಬೇಕಾದ ವಾಕ್ಯಗಳು, ಜೀವಂತ ವಾಕ್ಯಗಳು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ಮನೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಓದಿ. ಆಗ ಯೇಸುವಿನ ಬಳಿಗೆ ಬರ್ತೀರಿ, ಯೇಸುವಿನ ಸ್ವರ ಕೇಳಿಸುತ್ತೆ, ಅವ್ರ ಜೊತೆಗೆ ಬದುಕ್ತೀರಿ. ಆಗ ಜೀವನ ಸಂತೋಷವಾಗಿರುತ್ತೆ, ಪರಮಾನಂದವನ್ನು ಅನುಭವಿಸ್ಲಿಕ್ಕಾಗತ್ತೆ.